ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರ ವಿಜಯನಗರ ಬೆಂಗಳೂರು. ನಾವು ಪುನರಾರಂಭಿಸಿದ ಬ್ಯಾಂಕಿಂಗ್, RRB, SSC ಈ ಕೋರ್ಸ್ಗಳ ಪಠ್ಯ ಕಲಿಕೆಯ ಸಂಚಿಕೆಗಳನ್ನು ಇವತ್ತಿಂದ ಆರಂಭಿಸ್ತಾ ಇದ್ದೀವಿ. ಸ್ನೇಹಿತರೆ, ಇಲ್ಲಿ ತನಕ ಇದಕ್ಕೆ ಸಂಬಂಧಿಸಿದ ಇತ್ತೀಚಿನ ವಿಡಿಯೋಗಳೆಲ್ಲವೂ ಕೂಡ ಮಾಹಿತಿ ವಿಡಿಯೋಗಳಾಗಿದ್ದವು. ಇನ್ನು ಮುಂದೆ ಇವತ್ತಿಂದ ಪಠ್ಯ ಕಲಿಕಾ ವಿಡಿಯೋಗಳನ್ನು ನಾವು ಹಾಕ್ತೀವಿ. ಹಾಗಂತಂದರೆ ವಿ ಆರ್ ಲರ್ನಿಂಗ್ ದಿ content or the syllabus of the re-begin courses at Jnanagangotri of Banking, SSC and also RRB. So what is it we are starting with? ನಾವು ಯಾವುದರಿಂದ ಆರಂಭಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಸ್ನೇಹಿತರೆ, ಎಲ್ಲ ಕೋರ್ಸಿಗೆ ಬೇಕಾದಂತಹ ಕಲಿಕೆಯನ್ನು ಕೂಡ ನಾವು ಸೆಪ್ರೇಟಾಗಿ ಮಾಡ್ತೀವಿ. ಆದರೆ ಇವತ್ತು ಆರಂಭಿಸ್ತಾ ಇರುವಂಥದ್ದು ಬ್ಯಾಂಕಿಂಗ್ ಅವೇರ್ನೆಸ್. ಅಂದರೆ ನಮಗೆ ವಿತ್ತಕೋಶ ಅಥವಾ ಭಾರತದಲ್ಲಿ ವಿತ್ತೀಯ ಚಟುವಟಿಕೆಗಳ ಬಗೆಗೆ ನಮಗೆ ಇರಬೇಕಾದಂತಹ ಕನಿಷ್ಠ ಜಾಗೃತಿ ಅಥವಾ ಕನಿಷ್ಠ ಮಾಹಿತಿಯ ಬಗ್ಗೆ ಒಂದು ಸೆಕ್ಷನ್ ಇದೆ, ಬ್ಯಾಂಕಿಂಗ್ ಅವೇರ್ನೆಸ್ ಅಂತ ಹೇಳಿ. ಇದು ಬ್ಯಾಂಕಿಂಗ್ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಸ್ನೇಹಿತರ ತರಗತಿಗಳು ಕನ್ನಡ, ಇಂಗ್ಲಿಷ್ ಎರಡೂ ಮಾಧ್ಯಮದಲ್ಲಿ ನಾನು ಹೇಳ್ತಾ ಇರ್ತೀನಿ. ಯಾಕಂದರೆ ಪರೀಕ್ಷೆಗಳನ್ನು ಕನ್ನಡದಲ್ಲಿ ಕೂಡ ಆರಂಭಿಸಿದ್ದಾರೆ, ಆದ್ದರಿಂದ ಎರಡರಲ್ಲೂ ಹೇಳುತ್ತಿರ್ತೀನಿ. ನಿಮ್ಮ ಯಾವುದೇ ಅನುಮಾನಗಳಿದ್ದರೂ ಕೂಡ ನೀವು ನಮ್ಮನ್ನು ಕೇಳಬಹುದು. ನೀವು ನೇರವಾಗಿ ಸಂಪರ್ಕಿಸಬಹುದು ನಮ್ಮನ್ನು ಜ್ಞಾನಗಂಗೋತ್ರಿ ವಿಜಯನಗರ ಬೆಂಗಳೂರಲ್ಲಿ, ಅಥವಾ ನಮಗೆ ಕರೆ ಮಾಡಿ ಈ ಕೆಳಗೆ ಕಾಣ್ತಾ ಇರುವಂಥ ಸಂಖ್ಯೆಗಳಿಗೆ. ಸರಿ ಅಲ್ವಾ? ಹಾಗಾದರೆ ಇವತ್ತಿನ ಕಲಿಕೆಯನ್ನು ಆರಂಭಿಸಿಬಿಡೋಣ ಅಲ್ವಾ? ಪಠ್ಯವೆಲ್ಲ ಇಂಗ್ಲೀಷಲ್ಲಿ ಇದ್ದಿರತ್ತೆ. ನಾ ಕನ್ನಡ, ಇಂಗ್ಲೀಷ್ ಎರಡರಲ್ಲೂ ಹೇಳ್ತೀನಿ. ದಯವಿಟ್ಟು ಕನ್ನಡದ ಪಠ್ಯವೇ ನಿಮಗೆ ಬೇಕಾದಲ್ಲಿ ಸ್ಪೆಸಿಫಿಕ್ಕಾಗಿ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರೆ ಖಂಡಿತ ಆ ಪ್ರಾಮಾಣಿಕ ಪ್ರಯತ್ನವನ್ನು ಕೂಡ ಮುಂದಿನ ಸಂಚಿಕೆಯಿಂದ ನಾವು ಮಾಡ್ತೀವಿ. ಸರಿ, ಹಾಗಾದರೆ ಇವತ್ತು ನಾವು ಕಲಿಯೋಕ್ಕೆ ಹೊರಟಿರುವಂಥದ್ದು ಬ್ಯಾಂಕಿಂಗ್ ಅವೇರ್ನೆಸ್. ಸ್ನೇಹಿತರೆ, ಗೊತ್ತಿರಲಿ, ನಾವು ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಎಲ್ಲ ಸಬ್ಜೆಕ್ಟ್ ವೈಸ್, ಸಿಲೆಬಸ್ ವೈಸ್. ಅಂದರೆ ಪಾಠ 1, 2, 3 ಹಾಗೇನೇ ಅದರ ಅನುಕ್ರಮದಲ್ಲಿ ಇನ್ ದಿ ಸೆಡ್ ಲೆಸನ್ ಪ್ಯಾಟ್ರನ್. ಅಂದರೆ ಅಲ್ಲಿ ಲೆಸನ್ ಪ್ಯಾಟ್ರನ್ ಅವ್ರ ಸಿಲೆಬಸ್ ಶೀಟಲ್ಲಿ ಕೊಟ್ಟಂತೆ ಮಾಡೋದಿಲ್ಲ ನಾವು. ಇಲ್ಲಿ ಏನಂತಂದರೆ ಕೆಲವೊಂದು ಸಲ ಹಾಗೂ ಇದ್ದಿರಬಹುದು, ಆದರೆ ನಾವು ನಮ್ಮ ಕಲಿಕೆಗೆ ಅನುಕೂಲವಾಗೋ ಹಾಗೆ ಮಾರ್ಪಾಡು ಮಾಡ್ಕೊಳ್ತೀವಿ. ಅವರು 5th ಚಾಪ್ಟರ್ ಬಂದುಬಿಟ್ಟು ವಾಟ್ ಈಸ್ ಮೆಂಟ್ ಬೈ ಬ್ಯಾಂಕ್ ಆ್ಯಂಡ್ ವಾಟ್ ಈಸ್ ಅ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರೆ. ಅದನ್ನು ನಾವು ಮೊದಲ ತರಗತಿಯಲ್ಲೇ ಅದನ್ನು ಕಲ್ತ್ಕೊಂಡ್ಬಿಡ್ತೀವಿ. ಅವರು ಕೊಟ್ಟಿರುವ ಪಠ್ಯಕ್ರಮದ ಒಂದನ್ನು ನಾವು ಬಿಡೋದಿಲ್ಲ, ಆದರೆ ನಾವು ಅದನ್ನು ಪುನರ್ ಜೋಡಿಸ್ಕೊಳ್ತೀವಿ ನಮ್ಮ ಅರ್ಥೈಸುವಿಕೆ ಸುಲಭ ಆಗಲಿ ಅಂತ. ಫ್ರೆಂಡ್ಸ್, ಫಾರ್ ಈಸಿಯರ್ ಕಾಂಪ್ರಹೆನ್ಷನ್ ವಿ ಹ್ಯಾವ್ ಜಸ್ಟ್ ಮೇಡ್ ಸ್ಲೈಟ್ ಚೇಂಜಸ್ of just shuffling the chapters whatever are being listed by the banking or SSC or RRB examination conducting authorities. Is that okay? So as far as today's session is concerned, we are learning banking awareness purely related to banks. Otherwise all other subjects or all other syllabus other than the regular reasoning, numeracy and English, which is not there in RRB, apart from that we have just reshuffled the chapters and we have made it easier for our ಅಂಡರ್ಸ್ಟ್ಯಾಂಡಿಂಗ್. ಸ್ನೇಹಿತರೆ, ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಇವಾಗ ಬ್ಯಾಂಕಿಂಗ್ ಅವೇರ್ನೆಸ್ ಅಂತ ಹೇಳಿದ ಹೌದು. ಇವತ್ತಿನ ಮೊದಲ ತರಗತಿಯಲ್ಲಿ ಬ್ಯಾಂಕಿಂಗ್ ಸ್ಟ್ರಕ್ಚರ್ ಆಫ್ ಇಂಡಿಯಾ. ಫ್ರೆಂಡ್ಸ್, ವಿ ವಿಲ್ ಬಿ ಲರ್ನಿಂಗ್ ಅಬೌಟ್ ದಿ ಬ್ಯಾಂಕಿಂಗ್ ಸ್ಟ್ರಕ್ಚರ್ ಇನ್ ಇಂಡಿಯಾ. ಭಾರತದಲ್ಲಿ ಬ್ಯಾಂಕುಗಳು ಹೇಗೆ ನಿರ್ಮಿತವಾಗಿವೆ ಅನ್ನುವಂಥದ್ರ ಬಗ್ಗೆ ಕಲ್ತ್ಕೊಳ್ತೀವಿ. ಆದರೆ ಪ್ರತಿ ಚಾಪ್ಟರಲ್ಲೂ ಸ್ನೇಹಿತರೆ ನಾವು ಏನು ಕಲಿತೀವಿ ಅಂದರೆ, ಮೊದಲು ವಾಟ್ ಆರ್ ದಿ ಕಾನ್ಸೆಪ್ಟ್ಸ್ ದಟ್ ವಿ ಆರ್ ಲರ್ನಿಂಗ್ ಟುಡೇ. ಅಂದರೆ ಇವತ್ತು ನಾವು ಬಳಸುವಂಥ ಮಾತುಗಳಿದೆಯಲ್ಲ ತರಗತಿಯಲ್ಲಿ, ಪ್ರತಿದಿನದ ತರಗತಿ ಅಥವಾ ಪ್ರತಿ ಸಂಚಿಕೆಯ ತರಗತಿ ಹೀಗೆ ಇದ್ದಿರುತ್ತೆ. ಒಂದೊಂದು ಕಾನ್ಸೆಪ್ಟು ಹೀಗಂದ್ರೆ ಏನು. ಯಾಕಂದರೆ ಐ ಡೋಂಟ್ ಕೀಪ್ ಎಕ್ಸ್ಪ್ಲೈನಿಂಗ್ ಅಬೌಟ್ ದಿ ಪೇಡ್ ಅಪ್ ಕ್ಯಾಪಿಟಲ್ ಟೈಮ್ ಆ್ಯಂಡ್ ಅಗೇನ್ ವೆನ್ ಎವರ್ ಇಟ್ ಗೆಟ್ಸ್ ರಿಪೀಟೆಡ್ ಇನ್ ದಿ
ಚಾಪ್ಟರ್ಸ್ ಫರ್ದರ್ ಅಲ್ವಾ, ಆನಂತರದಲ್ಲಿ ರಿಪೀಟ್ ಆಗುವಂಥದ್ರಲ್ಲಿ ನಾನು ಹೇಳೋದಿಲ್ಲ ಇದನ್ನು ಮತ್ತೆ ಮತ್ತೆ ಏನಂತ. ಇದು ಒಂದು ಸಲಿಗೆ ಯಾವ್ಯಾವ ಹೊಸ ಪದಗಳು, ಅದರ ಟೆಕ್ನಿಕಲ್ ಅಂದರೆ ತಾಂತ್ರಿಕ ಅರ್ಥಗಳೇನು, ಈ ಪರಿಭಾಷೆಯಲ್ಲಿ ಇನ್ ದಿಸ್ ಪಾರ್ಲೆನ್ಸ್. ಬ್ಯಾಂಕಲ್ಲಿ ಏನಂತಾರೆ, ಬಿಲ್ ನೀವು ಕಾನ್ಸ್ಟಿಟ್ಯೂಷನಲ್ಲಿ ಹೇಳಿದ್ರೆ ನಾನು ಕನ್ನಡದಲ್ಲಿ ಮಸೂದೆ ಅಂದ್ಬಿಡ್ತೀನಿ. ಇಲ್ಲಿ ಹೇಳಬೇಕು ಅಂತಂದರೆ ನಾನು ಅಂಕಿತ ಪತ್ರಗಳು ಅಂತ ಹೇಳ್ತೀನಿ, ದಟ್ ವಿಚ್ ಆರ್ ಲೈಸೆನ್ಸ್ಡ್ ಆರ್ ವಿಚ್ ಆರ್ ಅಫಿಷಿಯಲ್ ಅಂತ. ಆ ಥರನೇ ಇಲ್ಲಿ ಯಾವ್ಯಾವ ತಾಂತ್ರಿಕ ಪದಗಳು ಬರುತ್ತೆ, ಟೆಕ್ನಿಕಲ್ ವರ್ಡ್ಸ್ ಬರುತ್ತೆ. ಟು ದಿ ಎಕ್ಸ್ಟೆಂಟ್ ಪಾಸಿಬಲ್ ಐ ವಿಲ್ ಬಿ ಸೇಯಿಂಗ್ ದಿಸ್ ಇನ್ ಕನ್ನಡ. ಯಾಕಂದರೆ ನಾನು ಪೂರ್ತಿ ಕನ್ನಡೀಕರಿಸಬಲ್ಲ, ಆದರೆ ನಮಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಹಾಕಿ ಕೇಳಲ್ಲ, ಕೆಲವೊಂದನ್ನು ಇಂಗ್ಲೀಷ್ ಹಾಗಾಗೆ ಇಟ್ಟಿರ್ತಾರೆ. ನಮ್ಮ ಉದ್ದೇಶ ಇಲ್ಲಿ ಪರೀಕ್ಷೆಯ ಕಲಿಕೆ, ಈ ವಿಷಯಕ್ಕೆ ಸಂಬಂಧಿಸಿದಂತೆ ಭಾಷೆ ಸ್ವಲ್ಪ ಅದನ್ನು ನಾವು ಕಲಿಬೇಕು. ಹೌದು, ಮಾತೃಭಾಷೆ ಕನ್ನಡ ನಮ್ಮಮ್ಮ, ಅದರಲ್ಲಿ ಕಲಿಬೇಕು ಹೌದಾದರೂ ಕೂಡ ನಾವಿಲ್ಲಿ ಕಲಿತಾ ಇರುವಂಥದ್ದು ಮೇಜರ್ ಈ ಸಬ್ಜೆಕ್ಟಿಗೆ ಸಂಬಂಧಿಸಿದಂತೆ ನಮ್ಮ ಕಾನ್ಸಂಟ್ರೇಷನ್ ಇದ್ದಿರಬೇಕು. ಅದರಿಂದ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಇದಕ್ಕೆ ಸಂಬಂಧಿಸಿದಂತೆ ತಾಂತ್ರಿಕವಾಗಿ ಏನಿದೆ ಅನ್ನುವಂಥದ್ದನ್ನು, ಯಾವ ಪದಗಳನ್ನು ಬಳಕೆ ಮಾಡಬಹುದು ಪರೀಕ್ಷೆಯಲ್ಲಿ, ಅದನ್ನು ನಾನು ಹೇಳ್ತೀನಿ. ಅದಾದಮೇಲೆ ಸ್ನೇಹಿತರೆ, ಪ್ರತಿ ಸಂಚಿಕೆಯ ಕೊನೆಯಲ್ಲಿ ನಾವು ಏನು ಕಲ್ತಿದ್ದೀವಿ ಅದಕ್ಕೆ ಸಂಬಂಧಿಸಿದಂತೆ ನಮಗೆ ಸಂಭವನೀಯ ಪ್ರಶ್ನೆಗಳು, ಹಾಗೆ ಕಳೆದ ಪರೀಕ್ಷೆಗಳಲ್ಲಿ ಕೇಳಲಾದಂಥ ಪ್ರಶ್ನೆಗಳು. ಫ್ರೆಂಡ್ಸ್, ದಿ PYQs, that is previous year questions, as well as the probable questions in the coming examinations. ನಾವು ಪ್ರಶ್ನೆಗಳನ್ನು ಮಾತ್ರ ಮೊದಲ ಸಂಚಿಕೆಯಲ್ಲಿ ಕೊಡ್ತೀವಿ. ಆ ನಂತರದ ಸಂಚಿಕೆಯಲ್ಲಿ, ಯಾಕಂದರೆ ನೀವು ಉತ್ತರಿಸುವಂಥ ಪ್ರಯತ್ನಗಳನ್ನು ಮಾಡಿ ಡಿಸ್ಕ್ರಿಪ್ಟಿವ್ ಬಾಕ್ಸಲ್ಲಿ ನಿಮ್ಮ ಉತ್ತರಗಳನ್ನು ಬರೆಯಿರಿ. ಆ ನಂತರದ ಸಂಚಿಕೆಯಲ್ಲಿ ನಾವು ಇವತ್ತಿನ ಸಂಚಿಕೆ, ನೆಕ್ಸ್ಟ್ ಸಂಚಿಕೆಯಲ್ಲಿ ಇನ್ ದಿ ವೆರಿ ನೆಕ್ಸ್ಟ್ ಎಡಿಷನ್ ನಾವು ಇದಕ್ಕೆ ಉತ್ತರಗಳನ್ನು ಹೇಳಿ, ಆ ನಂತರ ನೆಕ್ಸ್ಟ್ ಚಾಪ್ಟರನ್ನು ಹೇಳ್ಕೊಂಡೋಗಿ ಆ ಚಾಪ್ಟರಿಗೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಕೊಟ್ಟಿರ್ತೀವಿ. ನೀವು ಪ್ರಯತ್ನಿಸಿ, ಮತ್ತು ಮೂರನೇ ಸಂಚಿಕೆಯಲ್ಲಿ ಎರಡನೇದಕ್ಕೆ ಉತ್ತರವನ್ನು ಹೇಳ್ತೀವಿ. ಹಾಗೆ ವಿ ವಿಲ್ ಬಿ ಕಂಟಿನ್ಯೂಯಿಂಗ್. ಸರಿ ಅಲ್ವಾ? ಹಾಗಾದರೆ ಇವತ್ತು ನಾವು ಯಾವ್ಯಾವ ಕಾನ್ಸೆಪ್ಟ್ಗಳನ್ನು ಕಲ್ತ್ಕೊಳ್ತೀವಿ ತರಗತಿಯಲ್ಲಿ ಅಂದರೆ, ಮೊದಲನೇದು ಬ್ಯಾಂಕ್. ವಾಟ್ ಈಸ್ ಮೆಂಟ್ ಬೈ ಎ ಬ್ಯಾಂಕ್ ಅನ್ನುವಂಥದ್ದು ಕೆಲವೊಂದು ಪ್ರಶ್ನೆಗಳು ಅಥವಾ ಕೆಲವೊಂದು ವಿಚಾರಗಳೇನಿದೆ ಅದರ ಮೇಲೆ ನಮಗೆ ಪ್ರಶ್ನೆನ ಕೇಳದೇ ಇರಬಹುದು, ಆದರೆ ಅದು ಇಲ್ಲದೆ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಮುಂದಿನ ಒಂದು ಪಾಠ ಅಥವಾ ಮುಂದಿನ ಪ್ಯಾರಾಗ್ರಾಫ್, ನೆಕ್ಸ್ಟ್ ಕಾನ್ಸೆಪ್ಟೇ ಅರ್ಥ ಆಗಲ್ಲ ಅದು ಗೊತ್ತಿಲ್ಲದೆ ಅನ್ನುವಂಥದ್ದು. ಕೆಲವೊಂದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಅಲಾಂಗ್ ವಿತ್ ದಿ ಕಾನ್ಸೆಪ್ಟ್, ವಾಟ್ ಎವರ್ ಈಸ್ ಬೀಯಿಂಗ್ ಟಾರ್ಗೆಟೆಡ್ ಫಾರ್ ಕ್ವೆಶ್ಚನ್ಸ್, ಅದನ್ನು ನಾವು ಕಲ್ತ್ಕೊಳ್ತಾ ಹೋಗ್ಬಿಡ್ತೀವಿ. ಬ್ಯಾಂಕ್ ಅಂದರೆ ಏನು? ವಿ ವಿಲ್ ಬಿ ಲರ್ನಿಂಗ್. ಪೇಯ್ಡ್ ಅಪ್ ಕ್ಯಾಪಿಟಲ್ ಅನ್ನುವಂಥ ಮಾತನ್ನು ಬಳಸ್ತಾರೆ. ಹಾಗಂದರೆ ಏನು? ವಾಟ್ ಈಸ್ ಮೆಂಟ್ ಬೈ ರೇಸ್ಡ್ ಫಂಡ್ಸ್. ಕನ್ನಡದಲ್ಲಿ ಹೇಳಬೇಕಂದ್ರೆ ಬ್ಯಾಂಕು ಅಂತಲೇ ಬರಿತೀವಿ, ಕನ್ನಡದಲ್ಲಿ ಹೇಳಬೇಕಂದ್ರೆ ವಿತ್ತಕೋಶ ಅಂತ ಹೇಳಲ್ಲ ಅಲ್ವಾ? ಸೊ ಆದ್ದರಿಂದ ಬ್ಯಾಂಕು ಅಂತಲೇ ಕಲ್ತ್ಕೊಂಡ್ಬಿಡೋಣ ನಾವು. ಪೇಯ್ಡ್ ಅಪ್ ಕ್ಯಾಪಿಟಲ್ ಅಂತಂದರೆ ಸಂಪೂರ್ಣವಾಗಿ ಪಾವತಿಸಲಾದಂತಹ ಬಂಡವಾಳದ ಬಗ್ಗೆ. ರೇಸ್ಡ್ ಫಂಡ್ಸ್ ಅಂತ ಹೇಳಿದ್ರೆ ಸಂಗ್ರಹ ನಿಧಿ ಅಥವಾ ನಾವು ಶೇಖರಿಸಿದ ಹಣ, ಠೇವಣಿ ಹೀಗೆಲ್ಲ ಹೇಳ್ತೀವಿ. ಆದರೆ ರೇಸ್ಡ್ ಫಂಡ್ಸ್ ಅಂತ ಹೇಳಿದ್ರೆ ಸಂಗ್ರಹಿಸಲಾದ ಹಣ ಅಂತ ಹೇಳಿ ಕನ್ನಡದಲ್ಲಿ ಬರಿತೀವಿ. ಬಿಲ್ ಆಫ್ ಎಕ್ಸ್ಚೇಂಜ್ ಅಂತ ಇದೆಯಲ್ಲ, ಇದನ್ನು ಈ ಬಿಲ್ ಅಂತ ಹೇಳಿದ್ರೆ ಅಂಕಿತ ಪತ್ರಗಳು ಅನ್ನೋದು ಸರಿಯಾದದ್ದು ಕೇಳಿಂಗ್ ಪರಿಭಾಷೆಗೆ ಸಂಬಂಧಿಸಿದಂತೆ ನಾವು ಆ ಮಾತನ್ನು ಬಳಸಲ್ಲ. ವಿನಿಮಯದ ಪತ್ರಾಂಕಿತಗಳು ಅನ್ನೋ ಅಂಥದ್ದನ್ನು ಕೇಳಿದ್ರೆ ಕೇಳ್ತಾರೆ, ಇಲ್ಲ ಬಿಲ್ ಆಫ್ ಎಕ್ಸ್ಚೇಂಜ್ ಅಂತ ಕನ್ನಡ ಅಕ್ಷರಗಳಲ್ಲಿ ಬರೆದಿರ್ತಾರೆ. ಸರಿ ಅಲ್ವಾ? ನಮಗೆ ಗೊತ್ತಿರಲಿ, ವಿನಿಮಯದ ಪತ್ರಾಂಕಿತಗಳು ಅಂತಂದರೆ ಬಿಲ್ ಆಫ್ ಎಕ್ಸ್ಚೇಂಜ್ ಅಂತ ಹೇಳಿಬಿಟ್ಟು. ಕ್ಲಿಯರಿಂಗ್ ಹೌಸ್ ಅಂದರೆ ಏನು? ಬ್ಯಾಂಕಿಂಗ್ ಪಾರ್ಲೆನ್ಸಲ್ಲಿ ಪರಿಭಾಷೆಯಲ್ಲಿ ಹೀಗಂದರೆ ಏನು? ನಾವು ಕನ್ನಡದಲ್ಲಿ ಇದನ್ನು ಹೇಳಬೇಕಂದ್ರೆ ಕ್ಲಿಯರಿಂಗ್ ಹೌಸ್ ಅಂತ ಹೇಳಿದ್ರೆ, ನಾವು ಕ್ಲಿಯರಿಂಗ್ ಅಂದರೆ ಶುದ್ಧ ತೊಳಿ
ಇದನ್ನು ಹೇಳಲ್ಲ ನಾವು. ಕ್ಲಿಯರಿಂಗ್ ಹೌಸ್ ಅಂತ ಹೇಳಿದ್ರೆ ಇದನ್ನು ಹೊರೆ ನಡೆಸುವಂತಹ ಇಲಾಖೆಗಳು, ಸರಿ ಅಲ್ವಾ? ಹೀಗೆ ಹೇಳ್ತೀವಿ. ಆದರೆ ಇಲ್ಲಿ ಕ್ಲಿಯರಿಂಗ್ ಹೌಸ್ ಅಂತಲೇ ಬರಿತೀವಿ ಅಂತ ಅನ್ನೋದನ್ನು ಕನ್ನಡದಲ್ಲಿ ಕೂಡ ಕ್ಲಿಯರಿಂಗ್ ಹೌಸ್ ಅಂತ ಕನ್ನಡ ಅಕ್ಷರಗಳಲ್ಲಿ ಬರೆದಿರ್ತಾರೆ, ಸರಿ ಅಲ್ವಾ? ಹಾಗಾದರೆ ನಾವು ಈ ಒಂದೊಂದು ಕಾನ್ಸೆಪ್ಟನ್ನೇ ನೋಡಿಬಿಟ್ಟು ಸ್ಟ್ರಕ್ಚರ್ ಆಫ್ ಬ್ಯಾಂಕಿಂಗ್ ನೋಡಿಬಿಡೋಣ. ವಾಟ್ ಈಸ್ ಅ ಬ್ಯಾಂಕ್? ಇಟ್ ಈಸ್ ಅನ್ ಇನ್ಸ್ಟಿಟ್ಯೂಷನ್ ಡೀಲಿಂಗ್ ವಿತ್ ಮನಿ. ಹೌದಾ? ಹಣಕಾಸಿನೊಡನೆ ವ್ಯವಹಾರ ಮಾಡುತ್ತಂತೆ. ಆದರೆ ಆ ಸಂಸ್ಥೆ ಏನಾಗಿದ್ದಿರಬೇಕು? ಪರ್ಮಿಟೆಡ್ ಬೈ ದಿ ಗವರ್ನಮೆಂಟ್ ಒಫಿಷಿಯಲಿ. ಇದಕ್ಕೆ ಸರ್ಕಾರ ಅಧಿಕೃತವಾಗಿ ಅನುಮತಿಯನ್ನು ಕೊಟ್ಟಿರಬೇಕು. ಹಾಗಂತಂದರೆ ಪರ್ಮಿಷನ್ ಬೈ ದಿ ಗವರ್ನಮೆಂಟ್ ಒಫಿಷಿಯಲಿ ಅಂದರೆ ಲೈಸೆನ್ಸ್ ಅಂತ ಹೇಳಬಹುದಾ? ಹೇಳೋಣ ಹಾಗಂತಲೇ, ಲೈಸೆನ್ಸ್ಡ್ ಬೈ ದಿ ಗವರ್ನಮೆಂಟ್ ಅಂತ ಹೇಳೋಣ, ಸರಿ ಅಲ್ವಾ? ಫಾರ್ ವಾಟ್? ಯಾವುದಕ್ಕೆ ಲೈಸೆನ್ಸ್ ಕೊಡಬೇಕು? ಪರ್ಮಿಷನ್ ಏನಕ್ಕೆ ಕೊಡಬೇಕು? ಟು ಟೇಕ್ ಡೆಪಾಸಿಟ್ಸ್. ಹಣದ ಜೊತೆ ವ್ಯವಹಾರ ಅಂದ್ರೇನು? ಠೇವಣಿಗಳನ್ನು ನಾನು ಸ್ವೀಕರಿಸಬೇಕು. ಆ್ಯಂಡ್ ಲೆಂಡ್ ಲೋನ್ಸ್, ಹಾಗಂತಂದರೆ ನಾನು ಸಾಲಗಳನ್ನು ನೀಡಬೇಕು. ದಟ್ ವೇರ್ ದಿ ಆಕ್ಟಿವಿಟೀಸ್ ಆಫ್ ಸಚ್ ಬಿಸ್ನೆಸ್ ಟೇಕ್ಸ್ ಪ್ಲೇಸ್, ದಿಸ್ ಈಸ್ ಕಾಲ್ಡ್ ಅ ಬ್ಯಾಂಕ್. ಇದನ್ನು ನಾವು ಬ್ಯಾಂಕು ಅಂತ ಹೇಳಿ ಕರಿತೀವಿ. ಈಸ್ ದಟ್ ಓಕೆ? ನೆಕ್ಸ್ಟ್, ಅದರ್ ಅಲೈಡ್ ಆ್ಯಕ್ಟಿವಿಟೀಸ್. ಇತ್ತೀಚಿನ ದಿನಗಳಲ್ಲಿ ಬ್ಯಾಂಕಿನ ಆ್ಯಕ್ಟಿವಿಟೀಸ್ ಅಷ್ಟಕ್ಕೆ ಸೀಮಿತವಾಗಿಲ್ಲ. ದಿ ಆ್ಯಕ್ಟಿವಿಟೀಸ್ ಆರ್ ನಾಟ್ ಲಿಮಿಟೆಡ್ ಜಸ್ಟ್ ಟು ರಿಸೀವ್ ಡೆಪಾಸಿಟ್ಸ್ ಆ್ಯಂಡ್ ಟು ಲೆಂಡ್ ಲೋನ್ಸ್, ಸರಿ ಅಲ್ವಾ? ಅದರ್ ಅಲೈಡ್ ಆ್ಯಕ್ಟಿವಿಟೀಸ್, ಇದಕ್ಕೆ ಸಂಬಂಧಿಸಿದಂಥ ಮತ್ತಷ್ಟು ಚಟುವಟಿಕೆಗಳು ಅಂತಂದರೆ ಮ್ಯಾನೇಜ್ಮೆಂಟ್ ಆಫ್ ವೆಲ್ತ್. ಹಾಗಂತಂದರೆ ಇರುವ ಸಂಪತ್ತನ್ನು ನಿರ್ವಹಣೆ ಮಾಡುವುದು ಹೇಗೆ? ಆ್ಯಂಡ್ ಎಕ್ಸ್ಚೇಂಜ್ ಆಫ್ ಫಾರಿನ್ ಕರೆನ್ಸಿ ಅಂದರೆ ಹೊರ ದೇಶಗಳ ವಿದೇಶದ ಹಣಕಾಸನ್ನು ನಮ್ಮ ಹಣಕಾಸಿಗೆ ವಿನಿಮಯ ಮಾಡಿಕೊಳ್ಳುವಂಥದ್ದು. ಸೇಫ್ ಗಾರ್ಡಿಂಗ್ ಮನಿ ಆ್ಯಂಡ್ ವೆಲ್ತ್ ಆರ್ ಆಲ್ಸೋ ಕ್ಯಾರಿಡ್ ಆನ್. ನಮ್ಮ ಹಣವನ್ನು ನಾವು ಅದನ್ನು ಸೇಫ್ ಗಾರ್ಡ್ ಮಾಡೋದಾಗಲಿ ಅಥವಾ ರಕ್ಷಿಸುವಂಥದ್ದಾಗಲಿ ಅಥವಾ ಸಂಪತ್ತನ್ನು ಸಂರಕ್ಷಿಸುವಂಥದ್ದಾಗಲಿ ಈ ಕೆಲಸಗಳನ್ನು ಮಾಡುತ್ತೆ. ಆ ಸಂಸ್ಥೆಯನ್ನೇ ಬ್ಯಾಂಕ್ ಅಂತ ಹೇಳೋದು, ಸರಿ ಅಲ್ವಾ? ಹೌದು. ನಾವು ಎಷ್ಟೊಂದು ಜನ ಒಡವೆನ ತಗೊಂಡು ಹೋಗಿ ಎಲ್ಲಿ ಇಟ್ಟಿದ್ದೀರಾ? ಮನೇಲಿ ಇಟ್ಕೊಂಡಿಲ್ಲ, ಸೇಫ್ಟಿ ಗೊತ್ತಿಲ್ಲ, ಅದಕ್ಕೆ ನಾವು ಲಾಕರಲ್ಲಿ ಇಟ್ಟಿದ್ದೀವಿ ಬ್ಯಾಂಕಲ್ಲಿ ಅಂತ ಎಷ್ಟೊಂದು ಸಲ ಮಾತಾಡ್ತಿರ್ತೀವಲ್ಲ, ಅದೇ ಮತ್ತೆ ಸೇಫ್ ಗಾರ್ಡಿಂಗ್. ಹೌದಾ? ಯಾವ ಅಕೌಂಟ್ ಇದೆ ನಿಮ್ಮದು? ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಇದೆ ನಮ್ಮದು, ಹೌದಾ? ಇನ್ಯಾವ ಅಕೌಂಟ್ ಇದೆ ನಿಮ್ಮದು? ಕರೆಂಟ್ ಅಕೌಂಟ್ ಇದೆ ಬಿಸ್ನೆಸ್ ಪೀಪಲ್ ಆದರೆ. ನಾವು ಅದನ್ನು ಕೂಡ ಮುಂದಿನ ತರಗತಿಗಳಲ್ಲಿ ಕಲ್ತ್ಕೊಂಡ್ಬಿಡೋಣ. ಹೀಗೆ ಬೇರೆ ಬೇರೆ ಹೇಳ್ತಿರ್ತೀವಿ ಅಲ್ವಾ? ನಮ್ಮ ಹಣವನ್ನೂ ಸಂರಕ್ಷಿಸ್ತಾರೆ. ನಮ್ಮ ಒಡವೆ ವಸ್ತು ತುಂಬ ಜಾಸ್ತಿ ಇದ್ದರೆ ಪ್ರಾಪರ್ಟಿ ಡಾಕ್ಯುಮೆಂಟ್ಸನ್ನು ಕೂಡ ನಾವು ಬ್ಯಾಂಕಲ್ಲಿ ಇಡ್ತೀವಲ್ಲ, ಅದಕ್ಕೆ ಮತ್ತು ಸಂಪತ್ತಿನ ಸಂರಕ್ಷಣೆ, ವೆಲ್ತ್ ಈಸ್ ಬೀಯಿಂಗ್ ಸೇಫ್ ಗಾರ್ಡೆಡ್ ಬೈ ದಿ ಬ್ಯಾಂಕ್ ಅಂತ ಹೇಳೋದು. ಸೊ ಇಷ್ಟೆಲ್ಲವೂ ಕೂಡ ಹಣಕಾಸಿನ ಲೌಕಿಕ ಚಟುವಟಿಕೆಗಳನ್ನು ನಡೆಸುವಂತಹ ಸಂಸ್ಥೆಗೆ ಬ್ಯಾಂಕ್ ಅಂತ ಹೇಳ್ತೀವಿ. ಈಸ್ ದಟ್ ಓಕೆ? ರೈಟ್. ನಾವು ಪೇಯ್ಡ್ ಅಪ್ ಕ್ಯಾಪಿಟಲ್ ರೆಪ್ರೆಸೆಂಟ್ಸ್ ದಿ ಆ್ಯಕ್ಚುಯಲ್ ಫಂಡ್ಸ್. ನಮ್ಮ ಹತ್ರ ಕೈಯಲ್ಲಿ ಏನಿದೆ ವಸ್ತುಶಃ ಕಾಣಿಸ್ತಾ ಇರೋ ಅಂಥದ್ದು ಫಂಡ್ಸ್ ಎ ಕಂಪನಿ ಹ್ಯಾಸ್ ರಿಸೀವ್ಡ್ ಫ್ರಮ್ ಶೇರ್ ಹೋಲ್ಡರ್ಸ್ ಇನ್ ಎಕ್ಸ್ಚೇಂಜ್ ಫಾರ್ ಶೇರ್ಸ್. ಅಂದರೆ ನಿಮ್ಮ ಲಾಭಾಂಶ ಅಥವಾ ನಿಮ್ಮ ಸ್ವಾಮ್ಯಾಂಶ, ಅಂದರೆ ಸ್ವಾಮಿ ಒಡೆಯರು ಎಷ್ಟಕ್ಕೆ? ಇಷ್ಟು ಭಾಗಕ್ಕೆ ನೀವೇ ಶೇರ್ ಹೋಲ್ಡರು, ಸರಿ ಅಲ್ವಾ? ಸೊ ಶೇರ್ಸ್, ಆ ಸರ್ಟಿಫಿಕೇಟ್ ಅಥವಾ ಆ ಪತ್ರಗಳು ಅಥವಾ ಆ ನಿಮ್ಮ ಒಡೆತನಕ್ಕೆ, ಟು ದಟ್ ಓನರ್ಶಿಪ್ ಆರ್ ಪೊಸೆಷನ್, ಅದಕ್ಕೆ ನಾವು ಶೇರ್ ಹೋಲ್ಡರ್ಸಿಂದ ಹಣವನ್ನು ಪಡೀತಾರಂತೆ. ಹಣವನ್ನು ಪಡೆದು ನಿಮ್ಮ ರಿಸ್ಕ್ ಕೂಡ ಅಷ್ಟೇ ಇರುತ್ತೆ. ಶೇರ್ಸು, ಸ್ಟಾಕ್ಸು ಇದೇ ಒಂದು ಚಾಪ್ಟರ್ ಇದೆ, ನಾವು ಕಲ್ತ್ಕೊಳ್ತೀವಿ. ಅಲ್ಲಿ ವಿಸ್ತೃತವಾಗಿ ಶೇರ್ಸಿನ ಬಗ್ಗೆ ಕೂಡ ನಾನು ಹೇಳ್ತೀನಿ, ಸರಿ ಅಲ್ವಾ? ನಾವು ಫಾರ್ ಎಕ್ಸ್ಚೇಂಜ್ ಆಫ್ ಶೇರ್ಸ್ ಫ್ರಮ್ ಶೇರ್ ಹೋಲ್ಡರ್ಸ್ ಇದೆಯಲ್ಲ, ಅವರಿಂದ ಸಂಗ್ರಹಿಸಲಾದಂಥ, ಅಂದರೆ ಸಂಸ್ಥೆ ಸಂಗ್ರಹಿಸಿರುತ್ತೆ ಆ ಹಣವನ್ನು ಏನಂತ ಕರಿತೀವಿ? ಪೇಯ್ಡ್ ಅಪ್ ಕ್ಯಾಪಿಟಲ್ ಅಥವಾ ಪಾವತಿಸಲಾದ ಬಂಡವಾಳ ಅಂತ ಹೇಳ್ತೀವಿ, ಸರಿನಾ? ಇದಾದ ನಂತರ ರೇಸ್ಡ್ ಫಂಡ್ಸ್ ಅಂತ ಮತ್ತು ಒಂದು ಮಾತು,
ವಾಟ್ ಈಸ್ ದಿ ಡಿಫರೆನ್ಸ್ ಬಿಟ್ವೀನ್ ಪೇಯ್ಡ್ ಅಪ್ ಕ್ಯಾಪಿಟಲ್ ಆ್ಯಂಡ್ ರೇಸ್ಡ್ ಫಂಡ್ಸ್? ನಮಗೆ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇದೆ. ಅಥವಾ ವಾಟ್ ಈಸ್ ಮೆಂಟ್ ಬೈ ಪೇಯ್ಡ್ ಅಪ್ ಕ್ಯಾಪಿಟಲ್ ಅಂದ್ಬಿಟ್ಟು ಅಲ್ಲಿ 1 2 3 4 5 ಆಪ್ಷನ್ಸನ್ನು ಕೊಟ್ಟಿರ್ತಾರೆ. ರೇಸ್ಡ್ ಫಂಡ್ಸಿಗೆ ABCD 5 ಆಪ್ಷನ್ಸ್, ವಾಟ್ ಎವರ್ ವಿ ಹ್ಯಾವ್ ಟು ಚೂಸ್ ದಿ ರೈಟ್ ಒನ್. ಹೌದಲ್ವಾ? ದಿಸ್ ಮೀನ್ಸ್ ಮನಿ ದಟ್ ಹ್ಯಾಸ್ ಬೀನ್ ಕಲೆಕ್ಟೆಡ್ ಆರ್ ಗ್ಯಾದರ್ಡ್ ಆಫನ್ ಫಾರ್ ಅ ಸ್ಪೆಸಿಫಿಕ್ ಪರ್ಪಸ್, ಒಂದು ನಿರ್ದಿಷ್ಟ ಉದ್ದೇಶಕ್ಕೆ, ಲೈಕ್ ಎ ಚಾರಿಟಿ, ಎ ಪ್ರಾಜೆಕ್ಟ್ ಆರ್ ಎನ್ ಆರ್ಗನೈಸೇಷನ್. ಸರಿ ಅಲ್ವಾ? ಯಾವುದೋ ಒಂದು ಕಾರ್ಯಕ್ಕೆ ನಿರ್ದಿಷ್ಟವಾಗಿ, ಗಾಡ್ ಫರ್ಬಿಡ್ ಫ್ಲಡ್ಸ್ ಆಗೋಯಿತು ಅಂತಂದರೆ ಪ್ರವಾಹ ಬಂತು ಅಂತ ಹೇಳಿದಾಗ, ಅಂಥ ಸಂದರ್ಭದಲ್ಲಿ ಇತ್ತೀಚಿನ ದಿನಗಳಲ್ಲಿ ನಾವು ಹೆಚ್ಚು ಕಾಣ್ತಾ ಇರುವಂಥದ್ದು ಪ್ರವಾಹಗಳು, ಅಪಘಾತ ಅಂತಂದರೆ ನೋಡಿ, ಇಂಡಿವಿಜುವಲ್ ಆಕ್ಸಿಡೆಂಟ್ಸ್. ಇಟ್ ಈಸ್ ಲೈಕ್ ಬೆಟ್ಟನೇ ಕುಸಿದು ಬಿಡ್ತು. ಸರಿ ಅಲ್ವಾ? ಬಹಳಷ್ಟು ಜನ ಆ ಭೂಕುಸಿತದಲ್ಲಿ ನೋವನ್ನು ಅನುಭವಿಸ್ತಿದ್ದಾರೆ. ಸೊ ಇದಕ್ಕೆ ಸರ್ಕಾರವೇ ಪರಿಹಾರವನ್ನು ಕೊಡಬೇಕು. ಅಧಿಕಾರಿಗಳೇ ಇದರ ಎಲ್ಲ ಪುನರ್ವಸತಿ ಇರ್ಬೋದು ಅಥವಾ ಮತ್ತಿನ್ನು ಏನೇ ಸಂರಕ್ಷಣಾ ಕಾರ್ಯಗಳನ್ನು ನೋಡ್ಕೋಬೇಕು. ಇಂಥ ಒಂದು ಮಾಸ್ ಆಕ್ಸಿಡೆಂಟ್ ಆದಾಗ ಅಥವಾ ಮಾಸ್ ಮಿಶ್ಹ್ಯಾಪ್ಸ್, ಅಪಘಾತಗಳು ಅಥವಾ ಆಗಬಾರದ್ದು ಜನಸಮೂಹಕ್ಕೆ ಆದಂಥ ಸಮಯದಲ್ಲಿ ಅದಕ್ಕಂತಲೇ ನಾವು ಕಲೆಕ್ಟ್ ಮಾಡುವಂಥ ದುಡ್ಡು, ಅಂತಹ ದಾನ, ದತ್ತಿ, ಯೋಜನೆ, ಸಂಸ್ಥೆ ಅಂಥದಕ್ಕೆ ನಾವು ಕಲೆಕ್ಟ್ ಮಾಡಿದ್ರೆ ರೈಸ್ಡ್ ಫಂಡ್ಸ್. ಇಲ್ಲಿ ಪೇಯ್ಡ್ ಅಪ್ ಕ್ಯಾಪಿಟಲ್ಲು ನೆನಪಿರಲಿ ಸ್ನೇಹಿತರೆ, ಒಡೆತನ, ದಟ್ ಈಸ್ ಫಾರ್ ಓನರ್ಶಿಪ್. ಇದು ಓನರ್ಶಿಪ್ ಅಲ್ಲ, ದಿಸ್ ಈಸ್ ಫಾರ್ ಅ ಸ್ಪೆಸಿಫಿಕ್ ಪರ್ಪಸ್. ಇದೊಂದು ನಿರ್ದಿಷ್ಟವಾದಂತಹ ಒಂದು ಉದ್ದೇಶಕ್ಕೆ. ಸರಿ ಅಲ್ವಾ? ಸರಿ, ಇದರ ಬಗ್ಗೆ ಪ್ರಶ್ನೆ ಕೇಳಿದ್ರೆ ನಾವು ಉತ್ತರಿಸ್ತೀವಿ. ಈಸ್ ದಟ್ ಓಕೆ? ನೆಕ್ಸ್ಟು, ವಾಟ್ ಈಸ್ ಮೆಂಟ್ ಬೈ ಎ ಬಿಲ್ ಆಫ್ ಎಕ್ಸ್ಚೇಂಜ್? ಸರಿ ಅಲ್ವಾ? ಪತ್ರಾಂಕಿತಗಳು ಅಂತಂದರೆ ಏನು ಅಂತ ಹೇಳಿದ್ರೆ, ಇಟ್ ಈಸ್ ಎ ರಿಟನ್ ಇನ್ಸ್ಟ್ರಕ್ಷನ್ ಫ್ರಮ್ ಒನ್ ಪರ್ಸನ್. ಒಬ್ಬರು ಬರೆದು ಲಿಖಿತ ರೂಪದಲ್ಲಿ, ವರ್ಬಲಿ ಅಲ್ಲ, ಬರೀ ಮಾತಲ್ಲಿ ಹೇಳಿಬಿಡುವಂಥದ್ದಲ್ಲ. ನಾನು ಬರ್ಕೊಡ್ತೀನಿ, ಅದನ್ನು ಎಷ್ಟೊಂದು ಸಲ ಹೇಳ್ತಿರ್ತೀವಲ್ಲ, ಬರ್ಕೊಡ್ತೀನಿ, ಇದು ಹೀಗೆ ಆಗುತ್ತೆ, ಇದು ಹೀಗೆ ಆಗಲ್ಲ, ಈ ಥರ ಎಲ್ಲ. ಅದೇ ಬರ್ಕೊಡೋದು ಅಂತಂದರೆ ಹೆಚ್ಚು ಅಥೆಂಟಿಕ್ ಅಂತ, ಇಲ್ಲಿ ಅಧಿಕಾರಯುತವಾಗಿ ಅಂತ ಹೇಳೋದಕ್ಕೆ ಒಬ್ಬರು ಬರ್ಕೊಡ್ತಾರೆ. ಆ ಬರ್ಕೊಡೋರನ್ನ ಏನಂತ ಕರೀತಾರಂತೆ? ಡ್ರಾವರ್ ಅಂತ ಹೇಳಿ ಕರೀತಾರೆ. ಟು ಅನದರ್ ಪರ್ಸನ್ ದಿ ಡ್ರಾಯಿ, ಇನ್ನೊಬ್ಬರಿಗೆ ಬರ್ಕೊಡ್ತಾರೆ, ತಗೊಳಪ್ಪ ಇಷ್ಟು ದುಡ್ಡು ತಗೋ. ಆಸ್ಕಿಂಗ್ ದೆಮ್ ಟು ಪೇ ಅ ಸರ್ಟನ್ ಅಮೌಂಟ್ ಆಫ್ ಮನಿ ಟು ಅ ಥರ್ಡ್ ಪರ್ಸನ್. ನಾ ಯಾರನ್ನೋ ಕಳಿಸ್ತೀನಪ್ಪ, ಅವರಿಗೆ ನೀವು ಇಷ್ಟು ದುಡ್ಡನ್ನು ಕೊಟ್ಟುಬಿಡಿ ಅಂತ ಹೇಳ್ತಾರಲ್ಲ. ಇಸ್ಕೊಳ್ಳೋ ಅಂಥವರು ಪೇಯಿ ಆಗ್ತಾರೆ, ಕೊಡುವಂಥವರು ಪೇಯರ್ ಆಗ್ತಾರೆ. ಆನ್ ಅ ಸ್ಪೆಸಿಫಿಕ್ ಡೇಟ್ ಆರ್ ವೆನ್ ರಿಕ್ವೆಸ್ಟೆಡ್. ಇಂಥ ದಿನ ಕೊಟ್ಟುಬಿಡಿ ನೀವು, ಸರಿನಾ? 5ನೇ ತಾರೀಕು ಜೂನ್ ತಿಂಗಳು ಕೊಟ್ಟುಬಿಡಿ ಅಂತ ಹೇಳ್ತೀನಿ. ಅಥವಾ ಅವ್ರು ಯಾವತ್ತು ಕೇಳ್ತಾರೋ ಅವತ್ತು ಕೊಡ್ರಪ್ಪ ಅಂತ ಹೇಳಿ ನಾನು ಕೊಡುವಂಥದ್ದು, ದಟ್ ಈಸ್ ಎ ರಿಟನ್ ಪ್ರೂಫ್ ಇರುವಂಥ ಎ ಡಾಕ್ಯುಮೆಂಟ್, ದಟ್ ಈಸ್ ಕಾಲ್ಡ್ ಅ ಬಿಲ್ ಆಫ್ ಎಕ್ಸ್ಚೇಂಜ್. ಎಕ್ಸ್ಚೇಂಜ್ ಮಾಡ್ತಾ ಇದ್ದೀನಿ ನಾನು ಹಣಕ್ಕೆ ವಿನಿಮಯವನ್ನು ಮಾಡ್ತಾ ಇರುವಂಥದ್ದು, ಅದಕ್ಕೆ ಅಂಕಿತ ಪತ್ರಗಳು. ಹಣಕ್ಕೆ ವಿನಿಮಯಿಸುವಂಥ ಅಂಕಿತ ಪತ್ರಗಳನ್ನು ಹೀಗಂತ ಹೇಳೋಣಂತೆ. ಸರಿ ಅಲ್ವಾ? ನೆಕ್ಸ್ಟು, ಎ ಬ್ಯಾಂಕರ್ಸ್ ಎಸ್ಟಾಬ್ಲಿಷ್ಮೆಂಟ್ ವೇರ್ ಚೆಕ್ಸ್ ಆ್ಯಂಡ್ ಬಿಲ್ಸ್ ಫ್ರಮ್ ಮೆಂಬರ್ ಬ್ಯಾಂಕ್ಸ್ ಆರ್ ಎಕ್ಸ್ಚೇಂಜ್ಡ್. ನೋಡಿ, ಮತ್ತೆ ಕ್ಲಿಯರಿಂಗ್ ಹೌಸ್ ಅಂದರೆ ಏನು ಅಂತ ಹೇಳಬೇಕಲ್ವ ನಾವು. ಹಾಗಂದರೆ ಇಟ್ ಈಸ್ ಅ ಬ್ಯಾಂಕರ್ಸ್ ಎಸ್ಟಾಬ್ಲಿಷ್ಮೆಂಟ್. ವಿತ್ತಕೋಶವನ್ನು ನಡೆಸುವಂಥವರು, ಅವರದೇ ಸ್ಥಾಪನೆ, ಅವರದೇ ಮತ್ತೊಂದು ಅಂಗ ಇದಷ್ಟೇ, ನಾಟ್ ಸೆಪರೇಟ್. ಏನು ಮಾಡ್ತಾರೆ ಇಲ್ಲಿ ಕೆಲಸ ಅಂತ ಹೇಳಿದ್ರೆ ನಮಗೆ ಗೊತ್ತಿದೆ. ಚೆಕ್ಗಳು ಅಂತಂದರೆ ನಾವು ಹಣ ತಗೊಳ್ಳೋದಕ್ಕೆ ಅಧಿಕೃತಗೊಳಿಸಿದಂತಹ ಬ್ಯಾಂಕ್ ಅವರೇ ಪ್ರಿಂಟ್ ಮಾಡಿ ಕೊಡುವಂತಹ ಹಾಳೆಗಳು ಅಲ್ವಾ. ಇಟ್ ಈಸ್ ದಿ ಪೇಪರ್ ಲೀಫ್ authoritatively or authentically printed by the concerned banks and given to the customers. And bills from member banks, ಇದನ್ನೆಲ್ಲ ನಾವು ಏನಂತ ಕರಿತೀವಿ? ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಅಂತ ಹೇಳಿ ಕರಿತೀವಿ. ಇದನ್ನೆಲ್ಲವನ್ನು ಕೂಡ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಅಂತ ಹೇಳಿ ಕರಿತೀವಿ. ಸರಿ ಅಲ್ವಾ? ಫ್ರಮ್ ಮೆಂಬರ್ ಬ್ಯಾಂಕ್ಸ್ ಆರ್ ಎಕ್ಸ್ಚೇಂಜ್. Member banks, those which are all nationalized
ಆರ್ ವಿಚ್ ಆರ್ ಆಲ್ ಕನ್ಸಿಡರ್ಡ್ ಆಸ್ ಶೆಡ್ಯೂಲ್ಡ್ ಬ್ಯಾಂಕ್ಸ್. ಹಾಗಂದ್ರೇನು ಬಂದ್ಬಿಡ್ತೀವಿ ಅದಕ್ಕೆ ಬೈ RBI ಕೆಳಗೆ ಮತ್ತು ಎಲ್ಲ ಭಾರತದ ಬ್ಯಾಂಕಿಂಗ್ ಚಟುವಟಿಕೆಗಳು ನಡಿಬೇಕಾಗಿರುವಂಥದ್ದು ಅಥವಾ ಯಾವುದೇ ಹಣಕಾಸು ಚಟುವಟಿಕೆಗಳು ನಡಿಬೇಕಾಗಿರುವಂಥದ್ದು. ಸೊ ದಟ್ ದಿ ಬ್ಯಾಲೆನ್ಸಸ್ ಓನ್ಲಿ, ಇದೆಲ್ಲ ಎಕ್ಸ್ಚೇಂಜ್ ಆದಮೇಲೆ ನೀವು ಕೊಟ್ಟಿದ್ದೀರಾ ನಾವು ಕೊಟ್ಟಿದ್ದೀವಿ ಇದೆಲ್ಲ ಆದಮೇಲೆ ಮಿಕ್ಕಿದ್ದು ಎಷ್ಟಪ್ಪ, ಮಿಕ್ಕಿದನ್ನು ಮಾತ್ರ ನೀಡ್ ಟು ಬಿ ಪೇಯ್ಡ್ ಬೈ ಕ್ಯಾಶ್. ಈ ಕೆಲಸವನ್ನು ಮಾಡುವಂಥ ಸ್ಥಳ ಅಥವಾ ವಿಂಗ್ ಅಥವಾ ಅಂಗ, ಇದನ್ನು ಬ್ಯಾಂಕರ್ಸ್ ಎಸ್ಟಾಬ್ಲಿಷ್ಮೆಂಟನ್ನು ಏನಂತೀವಿ, ಕ್ಲಿಯರಿಂಗ್ ಹೌಸ್ ಅಂತ ಹೇಳಿ ಕರಿತೀವಿ. ಸರಿ ಅಲ್ವಾ? ಹೋಗ್ಬೋದಲ್ವಾ ಹಾಗಾದರೆ ಮುಂದಕ್ಕೆ? ಸರಿ ಸ್ನೇಹಿತರೆ, ವಾಟ್ ಈಸ್ ದಿ ಬ್ಯಾಂಕಿಂಗ್ ಸ್ಟ್ರಕ್ಚರ್ ಇನ್ ಇಂಡಿಯಾ ಅಂತಂದರೆ ಆರ್ ಬಿ ಐ ಬಗೆಗೆ ವಿಶೇಷವಾದ ಚಾಪ್ಟರ್ ಇದೆ, ಕಲ್ತ್ಕೊಂಡ್ಬಿಡೋಣ ಅಲ್ಲಿ. ಆದರೆ ಈ ಸದ್ಯಕ್ಕೆ ನಾವು ಇಷ್ಟು ಅರ್ಥ ಮಾಡಿಕೊಂಡ್ರೆ ಸಾಕಾಗುತ್ತೆ. RBI ಈಸ್ ದಿ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ. ಹೌದಾ? ಭಾರತದ ಕೇಂದ್ರೀಯ ಬ್ಯಾಂಕ್ ಯಾವುದಪ್ಪ ಅಂತಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಅದಾದಮೇಲೆ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಬ್ಯಾಂಕರ್ಸ್ ಬ್ಯಾಂಕ್, ಅಂದರೆ ಬ್ಯಾಂಕ್ಗಳಿಗೆ ಬ್ಯಾಂಕ್ ಆಗಿ ಕೆಲಸ ಮಾಡುವಂಥದ್ದು, ಎಲ್ಲ ಇನ್ಸ್ಟ್ರಕ್ಷನ್ಸ್ ಕೊಡುವಂಥ ಅಥಾರಿಟಿ, ಎಲ್ಲವನ್ನ ದಂಡಿಸಿ ನಿಯಂತ್ರಿಸಿ ಮುನ್ನಡೆಸುವಂಥದ್ದು ಯಾವುದು ಅಂತ ಹೇಳಿದ್ರೆ RBI. ಈಸ್ ದಟ್ ಓಕೆ? ಇಟ್ ಆಥರೈಸಸ್, ಇಟ್ ಟೇಕ್ಸ್ ಫಾರ್ವರ್ಡ್, ಇಟ್ ಇನ್ಸ್ಟ್ರಕ್ಟ್ಸ್, ಇಟ್ ರೂಲ್ಸ್, ಇಟ್ ಕಂಟ್ರೋಲ್ಸ್ ಆಲ್ ಅದರ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆಫ್ ಇಂಡಿಯಾ ಅನ್ನುವಂಥದ್ದು. ಸರಿ, ಇದರಲ್ಲಿ 3 ವಿಭಾಗಗಳನ್ನು ಮಾಡಿಕೊಳ್ಬಹುದು. ಒಂದು ಶೆಡ್ಯೂಲ್ಡ್ ಬ್ಯಾಂಕ್ಸ್ ಅಂತ ಹೇಳ್ತೀವಿ, ಶೆಡ್ಯೂಲ್ಡ್ ಬ್ಯಾಂಕ್ಸ್, ನಾನ್ ಶೆಡ್ಯೂಲ್ಡ್ ಬ್ಯಾಂಕ್ಸ್, ಹಾಗೇನೇ ಡೆವಲಪ್ಮೆಂಟ್ ಆರ್ ಡೆವಲಪಿಂಗ್ ಬ್ಯಾಂಕ್ಸ್ ಅಂತ ಹೇಳಿ. ಡೆವಲಪಿಂಗ್ ಅಂದರೆ ಬ್ಯಾಂಕ್ ಡೆವಲಪ್ ಆಗಲ್ಲ, ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್ಗೆ ಹಣಕಾಸನ್ನು ಒದಗಿಸುವಂತಹ ಡೆವಲಪ್ಮೆಂಟ್ ಬ್ಯಾಂಕ್ಸ್ ಅಂತ ಹೇಳ್ತೀವಿ. ಅಂದರೆ ಇದು ಅನುಸೂಚಿತ ಬ್ಯಾಂಕ್ಸ್ ಅಂದರೆ ಅನುಸೂಚಿತ ಬ್ಯಾಂಕುಗಳು, ನಾನ್ ಶೆಡ್ಯೂಲ್ಡ್ ಬ್ಯಾಂಕ್ಸ್ ಅನುಸೂಚಿತವಲ್ಲದ ಬ್ಯಾಂಕುಗಳು, ಡೆವಲಪ್ಮೆಂಟ್ ಬ್ಯಾಂಕ್ಸ್ ಅಂದರೆ ಅಭಿವೃದ್ಧಿಪಡಿಸಲೆಂದೇ ವಿಶೇಷವಾಗಿ ಇರುವಂತಹ ಅಭಿವೃದ್ಧಿ ಬ್ಯಾಂಕ್ಗಳು ಅಂತ ಹೇಳಿಬಿಟ್ಟು. ಸರಿ ಅಲ್ವಾ? ಅನುಸೂಚಿತವಲ್ಲದ ಅಭಿವೃದ್ಧಿ ಬ್ಯಾಂಕುಗಳು ಅಂತ. ಸರಿ, ಇದನ್ನು ಪ್ರತ್ಯೇಕವಾಗಿ ನಾವು ಕಲ್ತ್ಕೊಂಡ್ಬಿಡೋಣ ಅಲ್ವಾ? ಹಾಗಾದರೆ ನೋಡಿ, ಮತ್ತೆ ಶೆಡ್ಯೂಲ್ಡ್ ಬ್ಯಾಂಕ್ಸ್ ಅಥವಾ ಅನುಸೂಚಿತ ಬ್ಯಾಂಕ್ಗಳು, ಇದರ ಕೆಳಗೆ ಮತ್ತೆರಡು ವಿಭಾಗ ನೆನಪಿರಲಿ. RBI ಕೆಳಗೆ ಶೆಡ್ಯೂಲ್ಡ್, ನಾನ್ ಶೆಡ್ಯೂಲ್ಡ್, ಡೆವಲಪ್ಮೆಂಟ್. ಸರಿನಾ? ಹಾಗಂತಂದರೆ ಅನುಸೂಚಿತವಲ್ಲದ ಅಭಿವೃದ್ಧಿ. ಸರಿ, ಈಗ ನಾವು ಬರೀ ಅನುಸೂಚಿತ ಬ್ಯಾಂಕ್ಗಳನ್ನು ತಗೊಳ್ತಾ ಇದ್ದೀವಿ. ಶೆಡ್ಯೂಲ್ಡ್ ಬ್ಯಾಂಕ್ಸ್, ಇದರಲ್ಲಿ ಕಮರ್ಷಿಯಲ್ ಬ್ಯಾಂಕ್ಸ್, ಕೋಆಪರೇಟಿವ್ ಬ್ಯಾಂಕ್ಸ್ ಅಂದರೆ ವಾಣಿಜ್ಯ ಬ್ಯಾಂಕುಗಳು ಮತ್ತು ಸಹಕಾರಿ ಬ್ಯಾಂಕುಗಳು. ಸರಿನಾ? ವಾಣಿಜ್ಯ ಬ್ಯಾಂಕುಗಳಲ್ಲಿ ಯಾವ್ಯಾವುದು ಅಂದರೆ ಪಬ್ಲಿಕ್ ಸೆಕ್ಟಾರ್ ಬ್ಯಾಂಕ್ಸ್ ಅಂತ ಹೇಳಿದ್ರೆ ಸಾರ್ವಜನಿಕ ವಲಯದ ಬ್ಯಾಂಕುಗಳು, ಆಮೇಲೆ ಪ್ರೈವೇಟ್ ಸೆಕ್ಟಾರ್ ಬ್ಯಾಂಕ್ಸ್ ಅಂದರೆ ಖಾಸಗಿ ವಲಯದ ಬ್ಯಾಂಕುಗಳು, ಫಾರಿನ್ ಬ್ಯಾಂಕ್ಸ್ ಅಂದರೆ ವಿದೇಶಿ ಬ್ಯಾಂಕುಗಳು, ಆಮೇಲೆ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು, ದಟ್ ಇಸ್ ರೀಜನಲ್ ರೂರಲ್ ಬ್ಯಾಂಕ್ಸ್ ಅಂತ ಹೇಳಿಬಿಟ್ಟು. ಸರಿನಾ? ಅದಾದ ನಂತರ ಬರುವಂಥದ್ದು ಕೋಆಪರೇಟಿವ್ ಬ್ಯಾಂಕ್ಸ್ ಅಥವಾ ಸಹಕಾರಿ ಬ್ಯಾಂಕುಗಳು. ಸಹಕಾರಿ ಬ್ಯಾಂಕ್ಗಳಲ್ಲಿ ಪ್ರಾದೇಶಿಕವಾಗಿ ನಾವು ಅದನ್ನು ವಿಭಜಿಸ್ತೀವಿ ಅಥವಾ ವಿಂಗಡಿಸ್ತೀವಿ. ವಿ ಜಸ್ಟ್ ಸೆಗ್ರಿಗೇಟ್ ಆರ್ ಸೆಪರೇಟೆಡ್ ಡಿಪೆಂಡಿಂಗ್ ಆನ್ ದಿ ರೀಜನ್. ರೂರಲ್ ಕೋಆಪರೇಟಿವ್ ಬ್ಯಾಂಕ್ಸ್ ಅಂತ ಹೇಳಿದ್ರೆ ಇದು ಗ್ರಾಮೀಣ ಸಹಕಾರಿ ಬ್ಯಾಂಕುಗಳು, ಹಾಗೆ ನಗರ ಸಹಕಾರಿ ಬ್ಯಾಂಕುಗಳು, ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಸ್. ಗ್ರಾಮೀಣ ಸಹಕಾರಿ ಬ್ಯಾಂಕುಗಳು ಯಾವ ವಲಯಕ್ಕೆ, ಯಾವ ಪ್ರದೇಶಕ್ಕೆ, ಯಾವ ನಿಯಂತ್ರಣಕ್ಕೆ ಒಳಪಟ್ಟಂತೆ ಬರುತ್ತೆ. ನಿಯಂತ್ರಣ ನೀವು ಸೆಂಟ್ರಲ್ RBI, ಅದರಲ್ಲಿ ಇನ್ನೊಂದು ಮಾತಿಲ್ಲ. ಸರಿ ಅಲ್ವಾ? ಆದರೆ ಇಲ್ಲಿ ಚಟುವಟಿಕೆಗಳನ್ನು ನಾ ಹೇಳಬೇಕಂದ್ರೆ ಸ್ಟೇಟ್ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ಸ್ ಅಂತ ಹೇಳಿದ್ರೆ ರಾಜ್ಯ ಕೇಂದ್ರ ಸಹಕಾರಿ ಬ್ಯಾಂಕುಗಳು, ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕುಗಳು, ಡಿಸ್ಟ್ರಿಕ್ಟ್ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ಸ್, ಹಾಗೆ ಪ್ರೈಮರಿ ಅಗ್ರಿಕಲ್ಚರಲ್ ಸೊಸೈಟೀಸ್ ಅಂದರೆ ಪ್ರಾಥಮಿಕ ಕೃಷಿ ಸೊಸೈಟಿಗಳು ಅಂತ. ಕನ್ನಡದಲ್ಲಿ ನಾವು ಹಾಗೇ ಬರಿತೀವಿ ಸೊಸೈಟಿಗಳು ಅಂತ, ಸಮಾಜಗಳು ಅಂತ ಬರಿಬಾರ್ದು. ಅದರಿಂದ ನೀವು ಇದನ್ನು ಟ್ರಾನ್ಸ್ಲೇಷನ್ಗಿಂತ ಭಾಷೆಗಿಂತ ಭಾಷ್ಯದ ಮೇಲೆ ಹೆಚ್ಚು ಫೋಕಸ್ ಮಾಡಿ ಅರ್ಥಕೊಳ್ಳೋ ಅಂಥ ಪ್ರಯತ್ನವನ್ನು ಹೆಚ್ಚು ಮಾಡಬೇಕಾಗುತ್ತೆ. ಸರಿ ಅಲ್ವಾ ಸ್ನೇಹಿತರೆ? ಹೋಗೋಣ ಅಲ್ವಾ ಹಾಗಾದರೆ ಮುಂದೆ ಏನಂತ ಹೇಳಿದ್ರೆ ಶೆಡ್ಯೂಲ್ಡ್ ಬ್ಯಾಂಕ್ಸ್ ಆದಮೇಲೆ ಡೆವಲಪ್ಮೆಂಟ್ ಬ್ಯಾಂಕ್ಸನ್ನು ತೊಗೊಂಡ್ಬಿಡ್ತೀವಿ. ಸಿ ಹಿಯರ್, ನಾನ್ ಶೆಡ್ಯೂಲ್ಡ್ ಬ್ಯಾಂಕ್ಸ್
ಬ್ಯಾಂಕ್ಸಿಗೆ ನಾನು ಹೇಳ್ತೀನಿ ನಿಮಗೆ, ಅದಕ್ಕೆ ಅಂತಲೇ ಎನ್ಯೂಮರೇಟೆಡ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ನಾವು ಯಾವುದನ್ನು ಶೆಡ್ಯೂಲ್ಡ್ ಅಂತೀವಿ, ಯಾವುದನ್ನು ನಾನ್ ಶೆಡ್ಯೂಲ್ಡ್ ಅಂತೀವಿ, ಯಾಕಾಗಂತೀವಿ, ಅದೆಲ್ಲ ನಿಯಮಗಳನ್ನು ನಾನು ಹೇಳ್ತೀನಿ. ವಿ ವಿಲ್ ಲರ್ನ್ ಅಬೌಟ್ ಇಟ್. ಡೆವಲಪ್ಮೆಂಟ್ ಬ್ಯಾಂಕ್ಸ್ ಅಂತ ಹೇಳಿದ್ರೆ ಅಭಿವೃದ್ಧಿಗೆಂದೇ ಇರುವಂತಹ ಬ್ಯಾಂಕ್ಗಳು. ಉದಾಹರಣೆ ಹೇಳ್ತಾ ಇದ್ದಾರೆ ಇಲ್ಲಿ IFCI, IDBI, ಎಕ್ಸಿಮ್ ಎಕ್ಸ್ಪೋರ್ಟ್ ಇಂಪೋರ್ಟ್ ರಫ್ತು ಮತ್ತು ಆಮದು, ಸಿಡ್ಬಿ ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ, ನಬಾರ್ಡ್ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್. ಇದಕ್ಕೆ ಸ್ಪೆಸಿಫಿಕ್ ಆಗಿ ಇರುವಂಥ ಬ್ಯಾಂಕ್ಗಳು, ಸರಿ ಅಲ್ವಾ? ಮತ್ತು ಸೊ ಈ ಅಭಿವೃದ್ಧಿ ಬ್ಯಾಂಕ್ಗಳು ಒಂದು. ಸರಿ, ಇದಕ್ಕೆ ಏನೇನೆಲ್ಲ ಇದರ ಗುಣಲಕ್ಷಣಗಳು, ವಾಟ್ ಆರ್ ದಿ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್, ಯಾಕಾಗಿ ನಾವು ಹಾಗಂತ ಅದನ್ನು ಪ್ರತ್ಯೇಕಿಸಿದ್ದೀವಿ, ಹೆಸರಿಸಿದ್ದೀವಿ ಅಂತ ಹೇಳಿದ್ರೆ, ಇಲ್ಲಿ RBI ಆ್ಯಕ್ಟ್ 1934 ನಮಗೆ ಬಹಳ ಪ್ರಮುಖ, ಸರಿ ಅಲ್ವಾ? RBI ಕಾಯ್ದೆ ಏನಿದೆಯಲ್ಲ 1934, ಅದು ನಮಗೆ ಎಲ್ಲವನ್ನು ಕೂಡ ಅಧಿಕೃತಗೊಳಿಸುವಂಥದ್ದು. ಯಾಕಂದರೆ ನಮ್ಮದು ಕೋಡಿಫೈಡ್ ರೂಲ್ಸ್, ಸರಿ ಅಲ್ವಾ? ಎಲ್ಲದಕ್ಕೂ ಸಂಕೇತಗಳು, ಇಸುವೆಗಳು, ಕಾಯ್ದೆಗಳು ಇದನ್ನು ಕೊಟ್ಟಿರೋದ್ರಿಂದ ನಾವು ಇದನ್ನು ಹೇಳ್ತೀವಿ. ಬ್ಯಾಂಕ್ಸ್ ದಟ್ ಆರ್ ಇನ್ಕ್ಲೂಡೆಡ್ ಇನ್ ದಿ ಸೆಕೆಂಡ್ ಶೆಡ್ಯೂಲ್ ಆಫ್ ದಿ RBI ಆ್ಯಕ್ಟ್ 1934, 1934 RBI ಕಾಯ್ದೆಯಡಿಯ 2ನೇ ಅನುಸೂಚಿಯಲ್ಲಿ ಸೇರಿಸಲಾದಂತಹ ಬ್ಯಾಂಕ್ಗಳನ್ನು ಶೆಡ್ಯೂಲ್ಡ್ ಬ್ಯಾಂಕ್ಸ್ ಅಥವಾ ಅನುಸೂಚಿಯಲ್ಲಿ ಸೇರಿಸಲಾದಂಥದ್ದನ್ನು ಅನುಸೂಚಿತ ಬ್ಯಾಂಕ್ಗಳು ಅಂತ ಹೇಳಿ ಕರಿತೀವಿ. ಅಂದರೆ ಇಲ್ಲಿ ಬ್ಯಾಂಕುಗಳ ಪಾಲುದಾರಿಕೆ ಎಷ್ಟಿರಬೇಕು, ಬ್ಯಾಂಕ್ಗಳಲ್ಲಿ ಇರುವಂಥ ದುಡ್ಡಿನ ಪಾಲುದಾರಿಕೆ, ದಿ ಪೇಯ್ಡ್ ಅಪ್ ಕ್ಯಾಪಿಟಲ್, ಪಾಲುದಾರಿಕೆಯ ಬಂಡವಾಳ ಎಷ್ಟಿರಬೇಕು, ಆ್ಯಂಡ್ ರೈಸ್ಡ್ ಫಂಡ್ಸ್, ಯಾವುದೋ ಒಂದು ನಿರ್ದಿಷ್ಟವಾದಂಥ ಉದ್ದೇಶಕ್ಕೆ ಎಷ್ಟು ಇರಬೇಕು, ಕನಿಷ್ಠ 5 ಲಕ್ಷ, ಮಿನಿಮಮ್ 5 lakhs ಅಂತ ಇದೆ ಟು ಕ್ವಾಲಿಫೈ ಆಸ್ ಎ ಶೆಡ್ಯೂಲ್ಡ್ ಬ್ಯಾಂಕ್. ನಾ ಬ್ಯಾಂಕ್ ನಡೆಸ್ತೀನಿ ಅಂತಂದರೆ ಕನಿಷ್ಠ ರೈಸ್ಡ್ ಫಂಡ್ಸ್ ಇರಬಹುದು, ಅಥವಾ ನನ್ನ ಹತ್ರ ಇರುವಂಥ ಪೇಯ್ಡ್ ಅಪ್ ಕ್ಯಾಪಿಟಲ್ ಇರಬಹುದು. ಇದು ಎಲ್ಲವೂ ಸೇರಿ ಕನಿಷ್ಠ 5 ಲಕ್ಷ ಇರಬೇಕು. 5 ಲಕ್ಷಕ್ಕಿಂತ ಕಡಿಮೆ ಇದ್ದರೆ ನಾನ್ ಶೆಡ್ಯೂಲ್ಡ್, ಅಂದರೆ ಅನುಸೂಚಿತವಲ್ಲದ, ಅಲ್ಲಿ ರಿಸ್ಕ್ ಜಾಸ್ತಿ ನಾನ್ ಶೆಡ್ಯೂಲ್ಡ್ ಬ್ಯಾಂಕ್ಸಲ್ಲಿ. ಯಾಕಂದರೆ ಇಲ್ಲಿ RBI ಸೌಲಭ್ಯಗಳನ್ನು ಒದಗಿಸುತ್ತೆ ಶೆಡ್ಯೂಲ್ಡ್ಗೆ, ನಾನ್ ಶೆಡ್ಯೂಲ್ಡ್ಗೆ ಒದಗಿಸಲ್ಲ, ಅಲ್ಲಿ ತಮಗೆ ತಾವೇ. ಆಮೇಲೆ ಲಿಮಿಟೇಷನ್ಸ್, ಪರಿಮಿತಿ ಇದೆ, ಆ್ಯಕ್ಟಿವಿಟೀಸ್ ಮೇಲೆ ಹೆಚ್ಚಿನ ನಿಯಂತ್ರಣ ಇದೆ, ಅದಕ್ಕೆ ಹೆಚ್ಚಿನ ಬಾರ್ಡರ್ಸ್ ಇದೆ, ಅದರಿಂದ ದಟ್ ಈಸ್ ರಿಸ್ಕಿ, ಸರಿ ಅಲ್ವಾ? ಇದು ಏನು ಕೊಡಲೇಬೇಕು ಅಥವಾ ನಿಯಮಬದ್ಧವಾಗಿರುವಂಥದ್ದು, ಇದರ ಜವಾಬ್ದಾರಿ ಏನು, ಲಯಬಲ್ ಅಂದರೆ ಜವಾಬ್ದಾರಿ ಏನು ಅಂತಂದರೆ ಲೋ ಇಂಟ್ರೆಸ್ಟ್ ಲೋನ್ಸ್ ಫ್ರಮ್ ದಿ RBI, ಅಂದರೆ ಕಡಿಮೆ ಬಡ್ಡಿಗೆ ಸಾಲವನ್ನು ನೀಡಬೇಕು, ಸಾಲವನ್ನು ತೆಗೆದುಕೊಳ್ಳಬಹುದು. ಯಾರ ಕಡೆಯಿಂದ? RBI ಕಡೆಯಿಂದ ಅನ್ನುವಂಥದ್ದು, ಸರಿ. ಹಾಗೆ ಕ್ಲಿಯರಿಂಗ್ ಹೌಸಸ್ಸಲ್ಲಿ ಮೆಂಬರ್ಶಿಪ್ ಕೂಡ ಈ ಬ್ಯಾಂಕ್ಗಳಿಗೆ, ಅಂದರೆ ಶೆಡ್ಯೂಲ್ಡ್ ಬ್ಯಾಂಕ್ಗಳಿಗೆ ಇರುತ್ತೆ. ನಮಗೆ ಕ್ಲಿಯರಿಂಗ್ ಹೌಸ್ ಅಂದರೂ ಗೊತ್ತು, ಅಲ್ಲಿ ಮೆಂಬರ್ಶಿಪ್ ಏನು ಅಂತಲೂ ಗೊತ್ತಿರೋದರಿಂದ ಅಲ್ಲಿ ಮೆಂಬರ್ಶಿಪ್ ಇದ್ದಿರುತ್ತೆ. ಯಾವುದಕ್ಕೆ? ಶೆಡ್ಯೂಲ್ಡ್ ಬ್ಯಾಂಕ್ಗಳಿಗೆ ಇದ್ದಿರುತ್ತೆ ಅನ್ನುವಂಥದ್ದು, ಸರಿ ಅಲ್ವಾ ಸ್ನೇಹಿತರೆ? ನೆಕ್ಸ್ಟು ಕಮರ್ಷಿಯಲ್ ಬ್ಯಾಂಕ್ಸ್, ವಾಣಿಜ್ಯ ಬ್ಯಾಂಕ್ಗಳು. ಅದರ ಕೆಳಗೆ ನಾವು ಓದ್ಕೊಂಡ್ವಲ್ಲ, ಕಮರ್ಷಿಯಲ್ ಬೇರೆ, ಕೋಆಪ್ರೇಟಿವ್ ಬೇರೆ ಅಂತ ಹೇಳಿಬಿಟ್ಟು. ಸೊ ಅದು ಎರಡಕ್ಕೂ 5 ಲಕ್ಷ ಮಿನಿಮಮ್ ಇದ್ದಿರಬೇಕು. ಕ್ಲಿಯರಿಂಗ್ ಹೌಸ್ ಮೆಂಬರ್ಶಿಪ್ ಇರುತ್ತೆ, ಅದಕ್ಕೆ RBIಯಿಂದ ಕಡಿಮೆ ದರದಲ್ಲಿ ಸಾಲ ಸಿಗುತ್ತೆ, ಕಡಿಮೆ ದರದಲ್ಲಿ ಪಬ್ಲಿಕ್ಕಿಗೂ ಸಾಲ ಕೊಡ್ತಾರೆ. ಇದಿಷ್ಟನ್ನು ಬೇಸಿಕ್ಕಾಗಿ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಹೇಳಿಬಿಟ್ರು. ಕಮರ್ಷಿಯಲ್ ಬ್ಯಾಂಕ್ಸ್ ಅಂದ್ರೇನು? ಇಟ್ ಎಕ್ಸೆಪ್ಟ್ಸ್ ಡೆಪಾಸಿಟ್ಸ್, ಠೇವಣಿಗಳನ್ನು ತಗೊಳುತ್ತೆ, ಆಫರ್ಸ್ ಲೋನ್ಸ್ ಅಂತಂದರೆ ಸಾಲಗಳನ್ನು ಒದಗಿಸುತ್ತೆ, ಚೆಕಿಂಗ್ ಅಕೌಂಟ್ ಸರ್ವೀಸಸ್, ನೀವು ನಮ್ಮಲ್ಲಿ ಖಾತೆ ಇಟ್ಟಿದ್ರೆ ಅದರ ಸೇವೆಗಳ ಬಗ್ಗೆ ನಾವು ನಿಗಾ ವಹಿಸಬೇಕು. ಚೆಕ್ ಅಂದರೆ ಪರಿಶೀಲನೆ, ಪರೀಕ್ಷಿಸು, ಅಷ್ಟು ಮಾತ್ರ ಅಲ್ಲ, ನಾವು ನಿಗಾ ಇಟ್ಟಿರ್ತೀವಿ. ಹಾಗೆ ಬೇಸಿಕ್ ಫೈನಾನ್ಷಿಯಲ್ ಪ್ರಾಡಕ್ಟ್ಸ್ ಅಂತಂದರೆ ಇಲ್ಲಿ ವಿತ್ತೀಯ ವಸ್ತುಗಳು ಅಂತ ಕೆಲವೊಂದಿರುತ್ತಲ್ಲ, ಆ ಬೇಸಿಕ್ ಏನಿದೆ, ಆ ಮೂಲಭೂತ ವಿತ್ತೀಯ ವಸ್ತುಗಳು ಏನೇನಪ್ಪ? ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್, ಅದನ್ನು CD ಅಂತ ಹೇಳ್ತೀವಿ ಅಲ್ವಾ? ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್, ಠೇವಣಿಯ ಪತ್ರಗಳು, ಸೇವಿಂಗ್ಸ್ ಅಕೌಂಟ್ಸ್ ಟು ಇಂಡಿವಿಜುವಲ್ಸ್. ಈಗ ನಾನು
ನೀವು ಅಕೌಂಟ್ ಓಪನ್ ಮಾಡಬೇಕಂದ್ರೆ ನಮ್ಮ ಹೆಸರಲ್ಲಿ ಸೇವಿಂಗ್ಸ್ ಬ್ಯಾಂಕ್ ಉಳಿತಾಯ ಖಾತೆಯನ್ನು ನಾವು ತೆರಿತೀವಿ, ಹೌದಲ್ವ? ಹಾಗೆ ಸ್ಮಾಲ್ ಬಿಸ್ನೆಸ್ಸಸ್ ಅಂತಂದರೆ ಚಿಕ್ಕ ಪುಟ್ಟ ವ್ಯಾಪಾರಗಳಿಗೆ ನಾವು ಅನುಕೂಲ ಮಾಡುವಂಥದ್ದು ಅಥವಾ ಅನುವು ಮಾಡುವಂಥದ್ದು. ಇಲ್ಲಿ ಪಬ್ಲಿಕ್ ಸೆಕ್ಟರ್ ಬ್ಯಾಂಕು ಬರುತ್ತೆ, ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸು ಅಂದರೆ ಸಾರ್ವಜನಿಕ ವಲಯವು, ಖಾಸಗಿ ವಲಯವು. ಎಕ್ಸಾಂಪಲ್ ಪಬ್ಲಿಕ್ ಸೆಕ್ಟರ್ಗೆ ಯಾವುದಪ್ಪ ಅಂತ ಹೇಳಿದ್ರೆ ಒಂದು ಉದಾಹರಣೆ ಅಷ್ಟೇ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಹೌದು. ICICI ಬ್ಯಾಂಕ್ ಪ್ರೈವೇಟ್ ಸೆಕ್ಟಾರ್, ಸರಿ ಅಲ್ವಾ? ಸೊ ಪ್ರೈವೇಟ್ ಸೆಕ್ಟಾರ್ ಅನ್ನುವಂಥದ್ದು ಇದು ಖಾಸಗಿ ವಲಯದ ಬ್ಯಾಂಕು, ಇದು ಕಮರ್ಷಿಯಲ್ ಬ್ಯಾಂಕ್ಸಿಗೆ ಸಂಬಂಧಿಸಿದಂತಹ ಮಾಹಿತಿ. ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಅಂದರೆ ಏನು ಹೇಳ್ತಾ ಇದ್ದಾರೆ? ಮೆಜಾರಿಟಿ ಆಫ್ ಸ್ಟೇಕ್ ಈಸ್ ಹೆಲ್ಡ್ ಬೈ ಗೌರ್ನಮೆಂಟ್. ಅಂದರೆ 100 ರೂಪಾಯಿ ಇದೆ ಅಂತಂದರೆ 51 ರೂಪಾಯಿ ಸರ್ಕಾರದಾಗಿರುತ್ತೆ, 50ಕ್ಕಿಂತ ಹೆಚ್ಚಿನದು 51 ರೂಪಾಯಿ ಸರ್ಕಾರದಾಗಿರುತ್ತೆ. ಆಫ್ಟರ್ ಈಗ ಅಮಾಲ್ಗಮೇಷನ್ ಆದಮೇಲೆ ಅಂದರೆ ಮರ್ಜರ್ಸ್ ಆದಮೇಲೆ ಈ ಬ್ಯಾಂಕ್ ಮರ್ಜರ್ಸೇ ಒಂದು ಸೆಪರೇಟ್ ಹೇಳ್ತೀನಿ. 22ರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಂಥದ್ದು, ಮೊದಲು ನ್ಯಾಷನಲೈಸ್ ಆಗಿದ್ದು ಎಷ್ಟು, ಆನಂತರ ಹೆಚ್ಚಾಗಿದ್ದು, ಕಮ್ಮಿ ಆಗಿದ್ದು, ಇದು ಎಲ್ಲವನ್ನು ಕೂಡ ಹಿಸ್ಟ್ರಿ ಆಫ್ ಬ್ಯಾಂಕಿಂಗಲ್ಲಿ ಸ್ವಲ್ಪ ಕಲಿತ್ಕೊಳ್ತೀವಿ. ಅದರ ಬಗ್ಗೆ ನಮಗೆ ಹೆಚ್ಚಿನ ಪ್ರಶ್ನೆಗಳನ್ನು ಕೇಳದೇ ಇರೋದರಿಂದ, ಇತ್ತೀಚೆಗೆ ಕರೆಂಟ್ ಅಫೇರ್ಸನ್ನು ಕೇಳೋದ್ರಿಂದ ಅದನ್ನು ಒಂದು ಹಂತಕ್ಕೆ ಪಕ್ಕಕ್ಕೆ ಸರಿಸಿದ್ದೀವಿ. ಅದನ್ನು ಕೂಡ ಪ್ರಶ್ನಾ ರೂಪದಲ್ಲಿ ಮುಂದಿನ ಸಂಚಿಕೆಗಳಲ್ಲಿ ಕಲಿತೀವಿ ನಾವು ಅಗತ್ಯವಿರುವಷ್ಟು. ಆಫ್ಟರ್ ದಿ ಅಮಾಲ್ಗಮೇಷನ್ ಆಫ್ ಬ್ಯಾಂಕ್ಸ್, ಈ ಬ್ಯಾಂಕ್ಗಳ ಮರ್ಜರ್ ಅಂತ ಹೇಳಿ ಕೇಳ್ತಾ ಇದ್ದೀವಲ್ವ ಇತ್ತೀಚೆಗೆ, ಇದನ್ನು ಸೇರಿಸಿದ ನಂತರ ದೇರ್ ಆರ್ 12 ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಅಟ್ ಪ್ರೆಸೆಂಟ್. 12 ಸಾರ್ವಜನಿಕ ವಲಯ ಬ್ಯಾಂಕ್ಗಳು ಭಾರತದಲ್ಲಿ ಇವೆ. ಎಕ್ಸಾಂಪಲ್ ಸ್ಟೇಟ್ ಬ್ಯಾಂಕ್. ಯಾಕೆ ಸ್ಟೇಟ್ ಬ್ಯಾಂಕ್ಗೆ ಬರೀತೀರಾ ಅಂತಂದರೆ, ಸ್ಟೇಟ್ ಬ್ಯಾಂಕ್ ನಮಗೆ ಎಲ್ರಿಗೂ ಹೆಚ್ಚು ಜನಪ್ರಿಯವಾಗಿ ತಿಳಿದಿರುವಂಥದ್ದು. ಅದಕ್ಕೆ ನಾನು BOB ಬರಿಬಾರ್ದ, ಬ್ಯಾಂಕ್ ಆಫ್ ಬರೋಡ ಬರೀರಿ, ಕೆನರಾ ಬ್ಯಾಂಕ್ ಬರಿಬಾರ್ದ ಬರೀರಿ, ಸರಿ ಅಲ್ವಾ? ಸೊ ಆ ಥರ ಇದು ಪಬ್ಲಿಕ್ ಸೆಕ್ಟರ್. ಪ್ರೈವೇಟ್ ಸೆಕ್ಟರ್ ಅಂತಂದರೆ ಏನು? ಯಾರೋ ಒಬ್ಬ ಅಥವಾ ಹಲವು ಖಾಸಗಿ ವ್ಯಕ್ತಿಗಳು 51% ಬಂಡವಾಳವನ್ನು, 100 ರೂಪಾಯಿ ಇದೆ ಅಂದರೆ 51 ರೂಪಾಯಿನ ಒಬ್ಬರು ಅಥವಾ ಹಲವರು ಖಾಸಗಿ ವ್ಯಕ್ತಿಗಳು ಹಾಕುವಂಥದ್ದು. ಅಲ್ಲಿ ಸರ್ಕಾರ ಹಾಕಿದ್ರೆ ಸಾರ್ವಜನಿಕ ವಲಯ, ಇಲ್ಲಿ ಖಾಸಗಿಯವರು ಹಾಕಿದ್ರೆ ಅದನ್ನು ನಾವು ಖಾಸಗಿ ವಲಯ, ಪ್ರೈವೇಟ್ ಸ್ಟೇಕ್ ಹೋಲ್ಡರ್ಸ್, ಖಾಸಗಿ ಜನರು ಹಾಕಿರ್ತಾರೆ. ಇದಕ್ಕೆ ಉದಾಹರಣೆ ಯಾವುದು? HDFC ಬ್ಯಾಂಕು, ICICI ಬ್ಯಾಂಕು ಅಲ್ವಾ? ಇವೆಲ್ಲವನ್ನು ನಾವು ಖಾಸಗಿ ವಲಯ ಬ್ಯಾಂಕ್ಗಳು ಅಂತ ಹೇಳಿ ಕರಿತೀವಿ. ಅದಾದ ನಂತರ ವಿದೇಶಿ ಬ್ಯಾಂಕ್ಗಳು, ಫಾರಿನ್ ಬ್ಯಾಂಕ್ಸ್ ಅಂತಂದರೆ ಹೆಡ್ ಕ್ವಾರ್ಟರ್ಸ್ ಇರೋದು ಒಂದು ದೇಶದಲ್ಲಿ, ಆದರೆ ಅದರ ಚಟುವಟಿಕೆಗಳು ನಡೆಯೋದು ಜಾಗತಿಕವಾಗಿ, ಗ್ಲೋಬಲಿ, ಆರ್ ಲೆಟಸ್ ಇನ್ ಅದರ್ ನೇಷನ್ಸ್ ಅಂತ ಬೇರೆ ರಾಷ್ಟ್ರಗಳಲ್ಲಿ ನಾವು ಅದರ ಚಟುವಟಿಕೆಗಳನ್ನು ಕಾಣಬಹುದಾದರೆ, ಇವಾಗ ತುಂಬ ಎಲ್ಲ ಆಲ್ಮೋಸ್ಟ್ ಗ್ಲೋಬಲ್ ಬ್ಯಾಂಕ್ಸನ್ನು ನೋಡ್ತಾ ಇದ್ದೀವಿ ನಾವು. ನಮಗೆ ಪ್ರಥಮ ಬಾರಿಗೆ ಬಂದಂಥ ಫಾರಿನ್ ಬ್ಯಾಂಕ್ ನಾವು ಕಂಡಂಥದ್ದು ಯಾವುದಪ್ಪ ಅಂದರೆ ಸಿಟಿ ಬ್ಯಾಂಕ್ ಅಲ್ವಾ? ಸೊ ಸಿಟಿ ಬ್ಯಾಂಕ್ ಇಸ್ ದ, ಸಿಟಿ ಬ್ಯಾಂಕ್ನ ಹೆಡ್ ಕ್ವಾರ್ಟರ್ಸ್ ಇರೋದು ನ್ಯೂಯಾರ್ಕಲ್ಲಿ. ಓಕೆ, ಅಲ್ಲಿಂದ ಎಲ್ಲ ಆ್ಯಕ್ಟಿವಿಟೀಸ್ನ, ಚಟುವಟಿಕೆಗಳನ್ನು ನಿಯಂತ್ರಿಸುತ್ತೆ ಅಂತ ಹೇಳಿ. ಸೊ ಬೇರೆ ದೇಶದಲ್ಲಿ ಇದ್ಕೊಂಡು ನಮ್ಮ ದೇಶದಲ್ಲಿ ಚಟುವಟಿಕೆಗಳನ್ನು ನಡೆಸುವಂಥದ್ದಕ್ಕೆ ವಿದೇಶಿ ಬ್ಯಾಂಕ್ ಅಥವಾ ಫಾರಿನ್ ಬ್ಯಾಂಕ್ಸ್ ಅಂತ ಹೇಳಿ ಕರಿತೀವಿ, ಸರಿ ಅಲ್ವಾ ಸ್ನೇಹಿತರೆ? ನೆನಪಿರಲಿ, ಇವೆಲ್ಲವೂ ಬೇಸಿಕ್ಸ್, ಇದನ್ನು ಆಧರಿಸಿಯೇ ನಿಮಗೆ ಪ್ರಶ್ನೆಗಳು ಬರುವಂಥದ್ದು. ಅದಾದಮೇಲೆ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು, ರೀಜನಲ್ ರೂರಲ್ ಬ್ಯಾಂಕ್ಸ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇದನ್ನು ಯಾವಾಗ ಮತ್ತೆ ಸ್ಥಾಪನೆ ಮಾಡಿದ್ದು? 1975ರಲ್ಲಿ. ದೇ ಮೇ ಆಸ್ಕ್ ಯು ಅ ಕ್ವೆಶ್ಚನ್, ವೆನ್ ವಾಸ್ ದಿ ರೀಜನಲ್ ರೂರಲ್ ಬ್ಯಾಂಕ್ ಸೆಟಪ್ ಇನ್ ಇಂಡಿಯಾ ಅಂತ ಹೇಳಿ ಕೇಳುವಂಥ ಸಾಧ್ಯತೆ ಇದ್ದಿರುತ್ತೆ. ಓಕೆ, ಹೌ, ಯಾವ ಕಾಯ್ದೆಯಡಿಯಲ್ಲಿ? ಅಂಡರ್ ಆರ್ಡಿನೆನ್ಸ್, ಪ್ರಾವಿಷನ್ಸ್ ಆಫ್ ಆರ್ಡಿನೆನ್ಸ್ ಪ್ರಮಲ್ಗೇಟೆಡ್ ಆನ್ 26 ಸೆಪ್ಟೆಂಬರ್ 1975, ಸೆಪ್ಟೆಂಬರ್ ಮಾಹೆ 1975ನೇ ಇಸವಿಯಲ್ಲಿ ಹೊರಡಿಸಲಾದಂತಹ ಕಾನೂನಿನಡಿಯಲ್ಲಿ ಈ ಒಂದು ಬ್ಯಾಂಕ್ಗಳನ್ನು ಸ್ಥಾಪನೆ ಮಾಡಲಾಯಿತು. ಆ್ಯಂಡ್ ದಿ ರೀಜನಲ್ ರೂರಲ್ ಬ್ಯಾಂಕ್ಸ್, ಅದರ ಒಟ್ಟಿಗೆ ಅದಕ್ಕಂತಲೇ ಪ್ರತ್ಯೇಕವಾದ ಕಾಯ್ದೆ ರೀಜನಲ್ ರೂರಲ್ ಬ್ಯಾಂಕ್ಸ್ ಆ್ಯಕ್ಟ್ 1976. ನಮಗೆ ಗೊತ್ತಿರಲಿ, ಆರ್ಡಿನೆನ್ಸಸ್ ಬಗ್ಗೆ ಎಲ್ಲ ನಾವು ಹೆಚ್ಚಿಗೆ ಕಲಿಯುವಂಥ ಅವಶ್ಯಕತೆ ಇಲ್ಲಿಲ್ಲ, ಆದ್ದರಿಂದ ನಾವು ಅದನ್ನು ಅಷ್ಟು ಆಳವಾಗಿ ಅಧ್ಯಯನಿಸೋದಿಲ್ಲ. ಅದು ಒಂದು ಕಾನೂನು, ಇಟ್ಸ್ ಅ ಲಾ, ಅಷ್ಟು ಗೊತ್ತಿದ್ದರೆ ಸಾಕು ನಮಗೆ. ರೀಜನಲ್ ರೂರಲ್ ಬ್ಯಾಂಕ್ಸ್ ಆ್ಯಕ್ಟ್ 1976 ಟು ಡೆವಲಪ್ ದಿ ರೂರಲ್ ಎಕಾನಮಿ, ಅಂದರೆ ಗ್ರಾಮೀಣ ಆರ್ಥಿಕತೆಯನ್ನು
ನಾವು ಅಭಿವೃದ್ಧಿ ಮಾಡಬೇಕು. ಯಾಕಂತಂದರೆ ಭಾರತ ಅಂತೂ ಇಟ್ ಈಸ್ ಮೇಡ್ ಅಪ್ ಆಫ್ ವಿಲೇಜಸ್, ಹೌದಲ್ವಾ? ಗ್ರಾಮಗಳೇ ಹೆಚ್ಚಿರೋದ್ರಿಂದ ಅಲ್ಲಿ ಆರ್ಥಿಕತೆ ಗ್ರಾಸ್ ರೂಟ್ ಲೆವೆಲಲ್ಲಿ ಹೆಚ್ಚಿದರೆ ಮಾತ್ರ ಬೃಹತ್ ಮಟ್ಟದಲ್ಲಿ ನಾವು ಆರ್ಥಿಕ ಅಭಿವೃದ್ಧಿಯನ್ನು ಕಾಣಬಹುದು ಅನ್ನುವಂಥದ್ದನ್ನು ಮನಗಂಡ್ವಿ. ಸರಿ ಅಲ್ವಾ? ಬೈ ಪ್ರೊವೈಡಿಂಗ್ ಫಾರ್ ದಿ ಡೆವಲಪ್ಮೆಂಟ್ ಆಫ್ ಏನೇನನ್ನು ಅಭಿವೃದ್ಧಿ ಮಾಡಬೇಕು, ಫಾರ್ ದಿ ಡೆವಲಪ್ಮೆಂಟ್ ಆಫ್ ಅಗ್ರಿಕಲ್ಚರ್, ಕೃಷಿ ಅಭಿವೃದ್ಧಿ ಮಾಡಬೇಕು, ಟ್ರೇಡ್ ವಾಣಿಜ್ಯ, ಕಾಮರ್ಸ್ ಅಂದರೆ ಇದು ವ್ಯಾಪಾರ ವಾಣಿಜ್ಯ, ಇಂಡಸ್ಟ್ರಿ ಅಂದರೆ ಉದ್ಯಮಗಳನ್ನು ನಾವು ಹೆಚ್ಚಿಸಬೇಕು, ಪ್ರೊಡಕ್ಟಿವ್ ಆ್ಯಕ್ಟಿವಿಟೀಸ್ ಇನ್ಯಾವುದಾದ್ರೂ ಸೃಜನಶೀಲಾತ್ಮಕವಾಗಿ ಅಥವಾ ಅದು ಹಣವನ್ನು ಸಂಪಾದಿಸುವಂತಹ ಚಟುವಟಿಕೆಗಳನ್ನು ಗ್ರಾಮ ಪ್ರದೇಶಗಳಲ್ಲಿ ನಾವು ಹೆಚ್ಚಿಸಬೇಕು, ಸಾಲಗಳನ್ನು ಕೊಡಬೇಕು, ಮತ್ತೊಂದಿಷ್ಟು ಸೌಲಭ್ಯಗಳನ್ನು ಕೊಡಬೇಕು. ಯಾರಿಗೆ ಕೊಡಬೇಕು? ಸ್ಮಾಲ್ ಆ್ಯಂಡ್ ಮಾರ್ಜಿನಲ್ ಫಾರ್ಮರ್ಸ್, ಸಣ್ಣ ಅತಿ ಸಣ್ಣ ರೈತರಿಗೆ ನಾವು ಕೊಡಬೇಕು, ಹೌದಲ್ವಾ? ಅವರನ್ನು ನಾವು ಸಾಲದಲ್ಲಿಟ್ಟು ನಾವು ಇನ್ನೇನೋ ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಮನಗಂಡು ಇದನ್ನೆಲ್ಲ ಮಾಡಲಾಯಿತು. ಅಗ್ರಿಕಲ್ಚರಲ್ ವಾಟ್ ಈಸ್ ದಿಸ್ ಲೇಬರರ್ಸ್ ಅಲ್ವಾ, ಕೃಷಿ ಕಾರ್ಮಿಕರಿಗೆ, ಆರ್ಟಿಸನ್ಸ್ ಆ್ಯಂಡ್ ಸ್ಮಾಲ್ ಎಂಟರ್ಪ್ರಿನರ್ಸ್, ಮಡಿಕೆ ಮಾಡುವಂಥವ್ರು, ಕುಂಬಾರಿಕೆಗೆ ಅಥವಾ ಮತ್ತಿನ್ಯಾವುದಾದರೂ ಅಂಥ ಒಂದು ಚಟುವಟಿಕೆಗಳಿಗೆ, ಕಾಟೇಜ್ ಇಂಡಸ್ಟ್ರೀಸ್ ಅಂತ ಹೇಳಿ ಕರಿತೀವಲ್ಲ ಅಂಥದಕ್ಕೆ, ಸ್ಮಾಲ್ ಎಂಟರ್ಪ್ರಿನರ್ಸ್ ಚಿಕ್ಕ ಪುಟ್ಟ ಗೃಹ ಉದ್ಯೋಗಗಳನ್ನು ಸ್ಥಾಪಿಸುವಂಥವರಿಗೆ ಸ್ಮಾಲ್ ಎಂಟರ್ಪ್ರಿನರ್ಸ್, ದ್ಯಾಟ್ ಇಸ್ ಕಾಟೇಜ್ ಇಂಡಸ್ಟ್ರೀಸ್ ಅಂತ ಕರಿತೀವಿ. ಯಾಕಂದರೆ ನಮ್ಮ ಜೋಪಡಿಗಳಲ್ಲಿ ಅಂಥದ್ದೊಂದು ಉದ್ಯಮಶೀಲತೆಯನ್ನು ನಾವು ಸೃಜಿಸ್ತೀವಿ. ಆದ್ದರಿಂದ ವಿ ಕ್ರಿಯೇಟ್ ಸಚ್ ಎಂಟರ್ಪ್ರೈಸಸ್ ಅಟ್ ಆರ್ ಕಾಟೇಜಸ್ ಆ್ಯಂಡ್ ಸೊ ಇಟ್ ಇಸ್ ಕಾಲ್ಡ್ ದ್ಯಾಟ್. ಸರಿ ಅಲ್ವಾ? RRBs ಪರ್ಫಾರ್ಮ್ ವೇರಿಯಸ್ ಫಂಕ್ಷನ್ಸ್. ಅಂದರೆ ರೀಜನಲ್ ರೂರಲ್ ಬ್ಯಾಂಕ್ಸ್, ಗ್ರಾಮೀಣ ಬ್ಯಾಂಕ್ಗಳು ಏನೇನೆಲ್ಲ ಫಂಕ್ಷನ್ಸ್ ಅಥವಾ ಚಟುವಟಿಕೆಗಳನ್ನು ಆರಂಭಿಸುತ್ತವೆ ಅಂತ ಹೇಳಿದ್ರೆ, ಬ್ಯಾಂಕಿಂಗ್ ಫೆಸಿಲಿಟೀಸ್ ಇನ್ ರೂರಲ್ ಆ್ಯಂಡ್ ಸೆಮಿ ಅರ್ಬನ್ ಏರಿಯಾಸ್ ಅಂದರೆ ಅರೆನಗರ ಪ್ರದೇಶಗಳು ಹಾಗೆ ಗ್ರಾಮೀಣ ಪ್ರದೇಶಗಳಲ್ಲಿ ಬ್ಯಾಂಕಿಂಗ್ ಫೆಸಿಲಿಟೀಸ್ನ ಅಂದರೆ ಬ್ಯಾಂಕ್ಗಳ ಚಟುವಟಿಕೆಗಳ ಸೌಲಭ್ಯವನ್ನು ಒದಗಿಸುವಂಥದ್ದು, ಕ್ಯಾರಿಯಿಂಗ್ ಔಟ್ ಗೌರ್ಮೆಂಟ್ ಆಪರೇಷನ್, ಸರ್ಕಾರಿ ಚಟುವಟಿಕೆಗಳನ್ನು ನಡೆಸುವಂಥದ್ದು. ಎಂಥದ್ದು? ಡಿಸ್ಬರ್ಸ್ಮೆಂಟ್ ಆಫ್ ವೇಜಸ್ ಟು MG ನರೇಗಾ ಅಂದರೆ ಮಹಾತ್ಮ ಗಾಂಧಿ ಗ್ರಾಮೀಣ ಖಾತ್ರಿ ಉದ್ಯೋಗವನ್ನು ಒದಗಿಸ್ತೀವಿ ಅಂತ ಹೇಳಿದಾರಲ್ಲ, ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ, ಆ ಸ್ಕೀಮಲ್ಲಿ ಬರುವಂತಹ ಕೆಲಸಗಾರರಿಗೆ ನಾವು ಹಣವನ್ನು, ಭತ್ಯೆಗಳನ್ನು ಅಥವಾ ವೇತನಗಳನ್ನು ನೀಡುವಂಥದ್ದು, ಡಿಸ್ಟ್ರಿಬ್ಯೂಷನ್ ಆಫ್ ಪೆನ್ಷನ್ಸ್, ಪಿಂಚಣಿಗಳನ್ನು ಹಂಚುವಂಥದ್ದು, ಪ್ಯಾರಾ ಬ್ಯಾಂಕಿಂಗ್ ಫೆಸಿಲಿಟೀಸ್ ಅಂದರೆ ಅರೆ ಬ್ಯಾಂಕು ಸೌಲಭ್ಯಗಳು. ಎಂಥದಪ್ಪ? ಲಾಕರ್ ಫೆಸಿಲಿಟೀಸ್, ನಿಮ್ಮ ಮನೆ ಪತ್ರಗಳನ್ನು, ಆಸ್ತಿ ಪತ್ರಗಳನ್ನು ಹೆಚ್ಚಾಗಿ ನಾವು ಅದಕ್ಕೆ ಭದ್ರತೆಯನ್ನು ಒದಗಿಸ್ತೀವಿ. ನಿಮ್ಮ ಒಡವೆ ವಸ್ತುಗಳಿಗೆ ನಾವು ಭದ್ರತೆಯನ್ನು ಒದಗಿಸ್ತೀವಿ. ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಕಾರ್ಡ್ಸ್, ಈಗಂತೂ ಇಂಡಿಯಾದಲ್ಲಿ ಕಾರ್ಡ್ ಅಂದರೆ ಡಿಜಿಟಲೈಸ್ ಆಗೋಗ್ಬಿಟ್ಟಿದೆ, ಹೌದಲ್ವಾ? ಸೊ ಡೆಬಿಟ್ ಮತ್ತು ಕ್ರೆಡಿಟ್ ಕಾರ್ಡ್ಗಳನ್ನು ಕೊಡುವಂಥದ್ದು. ಮೊಬೈಲ್ ಬ್ಯಾಂಕಿಂಗ್, ಎಲ್ಲ ಕಡೆ ನೆಟ್ ಫೆಸಿಲಿಟಿ ಇದೆ, ಹೌದಾ? ಅಂತರ್ಜಾಲೀಯ ಸೌಲಭ್ಯಗಳಿದೆ, ಎಲ್ಲರ ಕೈಯಲ್ಲೂ ಸ್ಮಾರ್ಟ್ ಫೋನ್ಗಳಿದೆ. ಮೊಬೈಲ್ ಬ್ಯಾಂಕಿಂಗ್ ಕೊಡುವಂಥದ್ದು, ಅಂತರ್ಜಾಲೀಯ ಬ್ಯಾಂಕುಗಳ ಒಂದು ಸೌಲಭ್ಯವನ್ನು ಒದಗಿಸುವಂಥದ್ದು, ಹಾಗೆ UPI ಸರ್ವೀಸಸ್ನ ಕೊಡುವಂಥದ್ದು. ಇವೆಲ್ಲವನ್ನೂ ಕೂಡ ಒದಗಿಸೋದಕ್ಕೆ ರೀಜನಲ್ ರೂರಲ್ ಬ್ಯಾಂಕ್ ಅಥವಾ ಈ ಎಲ್ಲ ಚಟುವಟಿಕೆಗಳನ್ನು ಗ್ರಾಮೀಣ ಬ್ಯಾಂಕುಗಳು ಪ್ರಾದೇಶಿಕವಾಗಿ ನಿರ್ವಹಿಸುತ್ತವೆ ಅನ್ನುವಂಥದ್ದು ಗೊತ್ತಾಗಲಿ. ಎಕ್ಸಾಂಪಲ್ ಯಾವುದು ಅಂತಂದರೆ ಇಲ್ಲೇ ಕಾವೇರಿ ಗ್ರಾಮೀಣ ಬ್ಯಾಂಕ್ ಇಂಥದ್ದೊಂದು ಚಟುವಟಿಕೆಯನ್ನು ರೂರಲ್ ಸೈಡಲ್ಲೂ ನಡೆಸುತ್ತೆ. ಅದು ಒಂದೇ ಅಲ್ಲ, ಅದನ್ನು ಉದಾಹರಣೆಯಾಗಿ ನಾವು ಇಲ್ಲಿ ನೋಡ್ತಾ ಇದ್ದೀವಿ ಅಷ್ಟೇ. ಸರಿ ಅಲ್ವಾ? ಹೋಗೋಣ ಅಲ್ವಾ ಹಾಗಾದರೆ ಮುಂದೆ? ಸ್ನೇಹಿತರೆ, ಎಲ್ಲದರ ಬಗ್ಗೆ ಇನ್ನೂ ತುಂಬ ವಿಸ್ತೃತವಾಗಿ ಆಳವಾಗಿ ಅಧ್ಯಯನ ಮಾಡಬೇಕು, ಜಾಗೃತಿ ಆಗಬೇಕು. ಮುಂದಿನ ಹಂತಗಳ ಪರೀಕ್ಷೆಗಳನ್ನು ನಾವು ಎದುರಿಸಬೇಕು ಅಂತ ಹೇಳಿದ್ರೆ ಇಲ್ಲಿ ಕಾಣ್ತಾ ಇರೋವಂಥ ಫೋನ್ ನಂಬರ್ಗಳಿಗೆ ಫೋನ್ ಮಾಡಿ ಜ್ಞಾನಗಂಗೋತ್ರಿ ವಿಜಯನಗರ ಮೆಟ್ರೋ ಸ್ಟೇಷನ್ ಹತ್ತಿರ ನಮ್ಮನ್ನು ಬಂದು ನೇರವಾಗಿ ಕೂಡ ಕಾಣಬಹುದು. ಸರಿ ಅಲ್ವಾ? ಅಂದರೆ ಹೊಸ ಬ್ಯಾಚಸ್ ಕೂಡ ಇದೆ. ಜೂನ್ 18, 20, 25ಕ್ಕೆ ಹೊಸ ಬ್ಯಾಚಸ್ಸು ಸ್ಟಾರ್ಟ್ ಆಗ್ತಾಯಿದೆ. ನೀವು ಅಡ್ಮಿಷನ್ಸಿಗೆ ನೀವು ಇವಾಗಲೂ ಕೂಡ ಸಂಪರ್ಕಿಸಬಹುದು. ಅಡ್ವರ್ಟೈಸ್ಮೆಂಟ್ ನೋಡಿದ್ದಿರ್ತೀರ ಬೇರೆ ಕಡೆ. ಐ ಆಮ್ ಜಸ್ಟ್ ಟೆಲಿಂಗ್ ಆಸ್ ಅನ್ ಇನ್ಫಾರ್ಮೇಷನ್ ಬಿಟ್. ಅದಾದಮೇಲೆ ಸಹಕಾರಿ ಬ್ಯಾಂಕು, ಕೋಆಪರೇಟಿವ್ ಬ್ಯಾಂಕ್. ಇಲ್ಲೇನು ಗೊತ್ತಾ? ಕೋಆಪರೇಟಿವ್ ಬ್ಯಾಂಕ್ ಅಂದರೆ
ನಾವು ಮೆಂಬರು, ನಾವು ಎಲ್ಲರೂ ದುಡ್ಡು ಹಾಕ್ತೀವಿ, ನಾವೇ ಇದಕ್ಕೆ ಒಡೆಯರು ಕೂಡ ಹೌದು. ದಿ ಮೆಂಬರ್ಸ್ ಬೀಯಿಂಗ್ ದಿ ಓನರ್ಸ್, ಸರಿ ಅಲ್ವಾ? ನಾವು ಎಲ್ಲರೂ 10 ರೂಪಾಯಿ ಹಾಕ್ತೀವಿ ಅಂತ ಅಂದ್ಕೊಳ್ಳೋಣ. ಎಷ್ಟು ಜನ ಇರ್ತೀವಿ? ಒಂದು 50 ಜನ, 100 ಜನ 10 ರೂಪಾಯಿ ಹಾಕ್ತೀವಿ, ಹೌದಾ? ಎಷ್ಟು ದುಡ್ಡಾಯಿತು? ಅದು ಯಾರೋ ಒಬ್ಬರ ಮನೆಯಲ್ಲಿ ಮದುವೆ ಮತ್ತು ಯಾವುದೋ ಒಂದು ಅವಸರ ಆಯಿತು ಅಂತಂದರೆ ಈ ದುಡ್ಡಿಂದ ಸ್ವಲ್ಪ ದುಡ್ಡನ್ನು, ವಾಟ್ ಎವರ್ ಈಸ್ ಪರ್ಮಿಸಬಲ್, ಅದನ್ನು ಆಮೇಲೆ ಟೆಕ್ನಿಕಲ್ ಆಸ್ಪೆಕ್ಟ್ಸನ್ನು ಮಾತಾಡೋಣ. ಅವರಿಗೆ ನಾವು ಸಾಲವಾಗಿ ಕೊಟ್ಟಾಗ ಅವರು ಅದಕ್ಕೆ ಬಡ್ಡಿಯನ್ನು ಕಟ್ತಾ ಅವರ ಸ್ವಾಮ್ಯತೆಯನ್ನು ಉಳಿಸ್ಕೊಂಡು ಅದನ್ನು ಕಟ್ಟಿ ಸದಸ್ಯರಾಗಿದ್ದು ಅದಕ್ಕೆ ಬಡ್ಡಿ ಕೊಡ್ತಾ ಬ್ಯಾಂಕಿನ ಅರ್ನಿಂಗು ಆಗ್ತಾ ಇರುತ್ತೆ, ಇಲ್ಲಿ ಬ್ಯಾಂಕು ಕೂಡ ನಡೀತಾ ಇರುತ್ತೆ, ಸ್ವಾಮ್ಯವನ್ನು ಕೂಡ ಉಳಿಸ್ಕೊಂಡಿರ್ತೀವಿ. ಅಂದರೆ ಅದರ ಸದಸ್ಯರೇ ಅದರ ಓನರ್ಗಳು ಆಗುವಂಥದ್ದು ಸಹಕಾರಿ ಬ್ಯಾಂಕ್, ಸರಿ ಅಲ್ವಾ? ಮತ್ತು ಅದಾದ ನಂತರ ಬರುವಂಥದ್ದು ಅಭಿವೃದ್ಧಿ ಬ್ಯಾಂಕ್ಗಳು, ಡೆವಲಪ್ಮೆಂಟ್ ಬ್ಯಾಂಕ್. ಇಲ್ಲಿ ಹೆಸರೇ ಹೇಳೋ ಹಾಗೆ ಇಟ್ ಈಸ್ ಮೆಂಟ್ ಟು ಡೆವಲಪ್, ಅಂದರೆ ಇದರ ಕೆಲಸನೇ ಅಭಿವೃದ್ಧಿ ಪಡಿಸೋದು, ಸರಿ ಅಲ್ವಾ? ಟೈಪ್ಸ್ ಆಫ್ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ನಾವು ಹೇಳ್ತಾ ಇದ್ವಿ. ಈ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂದರೆ ಹೌಸಿಂಗ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ, ಹೌದಾ? ಇದನ್ನು ನಾವು ಹೇಳ್ತೀವಿ. ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಯಾರ್ಯಾರಿಗೆ ಕೊಡ್ತಾರಂತೆ? ಬಿಸ್ನೆಸ್ ಯೂನಿಟ್ಸ್, ವ್ಯಾಪಾರಸ್ಥರು, ಅಂದರೆ ಲೀಗಲ್ ವ್ಯಾಪಾರವನ್ನು ಮಾಡಬೇಕು, ಸೆಟ್ ನಾರ್ಮ್ಸನ್ನೆಲ್ಲ ಅವರು ಫಾಲೋ ಮಾಡಿದ್ರೆ ಅಂಥವ್ರಿಗೆ ಕೊಡ್ತೀವಿ. ಈ ಹೆಂಗೆ ಕೊಡ್ತೀರಾ? ಇನ್ ದಿ ಫಾರ್ಮ್ ಆಫ್ ಲೋನ್ಸ್, ಸಾಫ್ಟ್ ಲೋನ್ಸ್ ಅಂತ ಹೇಳ್ತೀವಲ್ಲ, ಅಂದರೆ ಇಂಟ್ರೆಸ್ಟ್ ಕಮ್ಮಿ ಇರುತ್ತೆ, ಅಸಲನ್ನು ಕೂಡ ತುಂಬ ಹೆಚ್ಚಿಗೆ ಕಟ್ಟದೆ ಈಸಿಯಾಗಿ ಕಟ್ಕೊಂಡು ಹೋಗೋ ಅಂಥ ಕಂತುಗಳಿಗೆ ಸಾಫ್ಟ್ ಲೋನ್ಸ್ ಅಂತ ಹೇಳಿ ಕರಿತೀವಿ. ಫಾರ್ಮ್ ಆಫ್ ಲೋನ್ಸ್, ಅಂಡರ್ ರೈಟಿಂಗ್, ಪತ್ರಗಳು ಕೊಡಬೇಕು, ಆ ಪತ್ರಗಳ ಮೇಲೆ ನಾವು ನಿಮಗೆ ಲೋನ್ಗಳನ್ನು ಕೊಡ್ತೀವಿ ಅನ್ನುವಂಥದ್ದು. ಇನ್ವೆಸ್ಟ್ಮೆಂಟ್ ಆ್ಯಂಡ್ ಗ್ಯಾರಂಟಿ ಆಪ್ರೇಷನ್ಸ್, ನಾನು ಇವತ್ತು ಬೆಳೆ ಹಾಕ್ತೀನಿ ಅಂತಂದರೆ ನಾನು ಇವತ್ತಿನ ಬಿತ್ತನೆ ಕೊಟ್ಬಿಡೋಕ್ಕಾಗೋದಿಲ್ಲ ಅಲ್ವಾ? ಸೊ ಅದಕ್ಕೆ ಇಲ್ಲಿ ಗ್ಯಾರಂಟಿ, ನಾ ಇಷ್ಟು ಹಿಂಗೆ ಇಂಥ ಕಂಡೀಷನಲ್ಲಿ ಇಷ್ಟು ವಾಪಸ್ ಕೊಡ್ತೀನಿ, ಇಂಥದಕ್ಕೆ ಗ್ಯಾರಂಟಿ ಆಪರೇಷನ್ಸ್ ಆ್ಯಂಡ್ ಎಕನಾಮಿಕ್ ಡೆವಲಪ್ಮೆಂಟ್, ಆರ್ಥಿಕ ಅಭಿವೃದ್ಧಿಗೆ ಅಂತ ಹೇಳಿ ಕೊಡುವಂಥದ್ದನ್ನು ಡೆವಲಪ್ಮೆಂಟ್ ಬ್ಯಾಂಕ್ಸ್, ಅಭಿವೃದ್ಧಿಗೆಂದೇ ಕೊಡುವಂಥದ್ದು ಡೆವಲಪ್ಮೆಂಟ್ ಬ್ಯಾಂಕ್ಸ್. ಸರಿ, ನಾವು ಶೆಡ್ಯೂಲ್ಡ್ ಮತ್ತು ಡೆವಲಪ್ಮೆಂಟ್ ನೋಡಿದಾದ್ಮೇಲೆ ನಾನ್ ಶೆಡ್ಯೂಲ್ಡ್ ಬ್ಯಾಂಕ್ಸ್ ಅಂದರೆ ಏನೋ ಕಲ್ತ್ಕೊಂಡ್ಬಿಡ್ಬೇಕಲ್ವಾ? ನಾಟ್ ಮೆನ್ಷನ್ಡ್ ಇನ್ ದ ಸೆಕೆಂಡ್ ಶೆಡ್ಯೂಲ್ ಆಫ್ RBI ಆ್ಯಕ್ಟ್ ಆಫ್ 1934, 1934ರ RBI ಕಾಯ್ದೆ ಅಡಿಯಲ್ಲಿ ಇದನ್ನು ಹಾಕಿಲ್ಲ. ದೇರ್ ಫಾರ್ ಡೀಮ್ಡ್ ಇನ್ಕೇಪಬಲ್ ಆಫ್ ಸರ್ವಿಂಗ್ ಆ್ಯಂಡ್ ಪ್ರೊಟೆಕ್ಟಿಂಗ್ ಡೆಪಾಸಿಟರ್ಸ್ ಇಂಟ್ರೆಸ್ಟ್. ನಾ ಹೇಳಿದ್ನಲ್ಲ, ರಿಸ್ಕ್ ಜಾಸ್ತಿ ಇಲ್ಲಿ, ಯಾಕಂದರೆ RBI ಅವರು ಯಾವುದೇ ಸೌಲಭ್ಯನೂ ಒದಗಿಸಲ್ಲ, ರಕ್ಷಣೆಗೆ ಬರಲ್ಲ. ಯಾವುದೋ ಬ್ಯಾಂಕು ಕುಸಿದೋಯ್ತು ಅಂತ ಹೇಳಿದ್ರೆ ಹೇಳಿದ್ನಲ್ಲ, ಮರ್ಜರ್ ಮಾಡು, ಇನ್ನೊಂದು ಮಾಡು, ಅಥವಾ RBI ಫೆಸಿಲಿಟೇಟ್ ಮಾಡು. ಇದು ಯಾವುದಕ್ಕೆ? ಶೆಡ್ಯೂಲ್ಡ್ ಬ್ಯಾಂಕ್ಸಿಗೆ. ಇಲ್ಲಿ ಯಾವುದೇ ಶ್ರೀರಕ್ಷೆ RBIದು ಇರಲ್ಲ, ಆದ್ದರಿಂದ ಇದು ರಿಸ್ಕಿ. ಕ್ಯಾಶ್ ಎಷ್ಟು ಇರಬೇಕು ಅನ್ನುವಂಥದ್ದು ಆ ಬ್ಯಾಂಕ್ಗಳಿಗೆ ಬಿಟ್ಟಂಥದ್ದು. ಹಾಗೆ ಇದರಲ್ಲಿ ಇರುವಂಥದ್ದು 5 ಲಕ್ಷಕ್ಕಿಂತ ಕಡಿಮೆ ಹಣ ಇರುವಂಥದ್ದನ್ನು ನಾವು ಅನುಸೂಚಿತವಲ್ಲದ ಅಂತ ಹೇಳ್ತೀವಿ. ಓಕೆ, ಸೊ ನಾಟ್ ವಿತ್ ದಿ ರಿಸರ್ವ್ ಬ್ಯಾಂಕ್ ಅಂತ. ಸ್ಮಾಲರ್ ಇನ್ ಸೈಜ್, ಹೌದಾ, ಇವರು 5 ಲಕ್ಷಕ್ಕಿಂತ ಕಡಿಮೆ ಅಂದರೆ ತುಂಬ ಚಿಕ್ಕದಾಗಿ ಇದಿರುತ್ತೆ. ಹ್ಯಾವ್ ಅ ರೇಂಜ್ ಆಫ್ ಇನ್ಫ್ಲೂಯೆನ್ಸ್ ದಟ್ ಈಸ್ ಸಮ್ ವಾಟ್ ನ್ಯಾರೋ, ತುಂಬ ಸಣ್ಣದಾದ ಕಿರಿದಾದಂತಹ ಒಂದು ಇಂಪ್ಯಾಕ್ಟ್ ಇದ್ದಿರುತ್ತೆ, ಅಥವಾ ಅದನ್ನು ನಾವು ಹೆಚ್ಚು ಪ್ರಭಾವಿಯಾಗಿ ಪರಿಗಣಿಸೋದಿಲ್ಲ ಅನ್ನುವಂಥದ್ದು. ಸರಿ, ಸೊ ಅದರ ಜೊತೆ ಬಿಸ್ನೆಸ್ ಮಾಡೋದು ಇಟ್ ಈಸ್ ರಿಸ್ಕಿ ಟು ಡೂ ಬಿಸ್ನೆಸ್ ವಿತ್. ಯಾಕೆ ಅಂತ ಹೇಳಿದ್ರೆ ಫೈನಾನ್ಷಿಯಲ್ ಲಿಮಿಟೇಷನ್ಸ್, ಅದಕ್ಕೆ ಹಣಕಾಸಿನ ಪರಿಮಿತಿಗಳು ಹೆಚ್ಚು, ಮತ್ತು ಅದು ತುಂಬ ಸ್ಟ್ರಿಕ್ಟ್ ಇರುತ್ತೆ, ಅದರಿಂದ ಅದು ತುಂಬ ಕಠಿಣ ನಮ್ಯವಾಗಿರುತ್ತೆ, ಅದರಿಂದ. ಸರಿ ಅಲ್ವಾ? ರಿಸರ್ವ್ ಕ್ಯಾಪಿಟಲ್ ಆಫ್ ದೀಸ್ ಬ್ಯಾಂಕ್ಸ್ ಇಸ್ ಲೆಸ್ಸರ್ ದೆನ್ 5 lakh rupees, ಅದು ನೋಡ್ಕೊಂಡಿದ್ದೀವಿ. ಪ್ರಶ್ನೆ ಕೇಳಬಹುದು, ನಾನ್ ಶೆಡ್ಯೂಲ್ಡ್ ಬ್ಯಾಂಕ್ಸಿಗೆ ವಾಟ್ ಈಸ್ ದಿ ಅಮೌಂಟ್ ಅಥವಾ ವಾಟ್ ಈಸ್ ದಿ ಹೈಯರ್ ಲಿಮಿಟ್ ಆಫ್ ಮನಿ ಅಂತ ಕೇಳಿದ್ರೆ 5 lakh rupees ನಾವು ಬರೀಬೇಕಾಗುತ್ತೆ. ಎಕ್ಸಾಂಪಲ್, ಕ್ಯಾಪಿಟಲ್ ಲೋಕಲ್ ಏರಿಯಾ ಬ್ಯಾಂಕ್ ಅಥವಾ ಕೋಸ್ಟಲ್ ಲೋಕಲ್ ಏರಿಯಾ ಬ್ಯಾಂಕ್, ಈ ಬ್ಯಾಂಕ್ಗಳನ್ನು ನಾವು ಉದಾಹರಣೆಯಾಗಿ ತಗೊಳ್ಬಹುದು. ಸರಿ ಅಲ್ವಾ ಸ್ನೇಹಿತರೆ? ಈಗ ಇವತ್ತಿನ ಪ್ರಾಕ್ಟೀಸ್ ಕ್ವೆಶ್ಚನ್ಸನ್ನು ನಾವಿಲ್ಲಿ ಕೇಳಿಬಿಡ್ತೀವಿ. ಮುಂದಿನ ಸಂಚಿಕೆಯಲ್ಲಿ ಇದರ ಉತ್ತರ ಹಾಗೆ ಅದರ ವಿವರಣಾತ್ಮಕ ಉತ್ತರಗಳನ್ನು ಸಹ ಹೇಳ್ತೀವಿ.
ಹಾಗಾದರೆ ಇಲ್ಲಿ ಪ್ರಾಕ್ಟೀಸ್ ಕ್ವೆಶ್ಚನ್ಸನ್ನು ನೀವು ವಿಡಿಯೋ ಪಾಸ್ ಮಾಡ್ತಾ ಇದನ್ನು ನೀವು ನಮೂದು ಮಾಡ್ಬೋದು. ಇದರ ಉತ್ತರಗಳನ್ನು ಡಿಸ್ಕ್ರಿಪ್ಟಿವ್ ಬಾಕ್ಸಲ್ಲಿ ಕೂಡ ನೀವು ಹಾಕಿ ಸ್ನೇಹಿತರೆ. ಶೆಡ್ಯೂಲ್ಡ್ ಬ್ಯಾಂಕ್ಸ್ ಆರ್ ಇನ್ಕ್ಲೂಡೆಡ್ ಇನ್ ದಿ ಶೆಡ್ಯೂಲ್ ಆಫ್ ದಿ ಡ್ಯಾಶ್ RBI ಆ್ಯಕ್ಟ್ 1934. ಎಷ್ಟನೇ ಶೆಡ್ಯೂಲು? ಫಸ್ಟ್ ಶೆಡ್ಯೂಲ್, ಸೆಕೆಂಡ್ ಶೆಡ್ಯೂಲ್, ಥರ್ಡ್ ಶೆಡ್ಯೂಲ್, ಆಲ್ ದಿ ಅಬೌವ್ ಆರ್ ಫೋರ್ತ್ ಶೆಡ್ಯೂಲ್. ಸರಿ ಅಲ್ವಾ? ಪ್ರಶ್ನೆ ಸಂಖ್ಯೆ 2. ವಿಚ್ ಬ್ಯಾಂಕ್ ಇಸ್ ದಿ ಸ್ಪಾನ್ಸರ್ ಬ್ಯಾಂಕ್ ಆಫ್ ಇಂಡಿಯಾಸ್ ಫಸ್ಟ್ ರೀಜನಲ್ ರೂರಲ್ ಬ್ಯಾಂಕ್? ಪ್ರಥಮ ಗ್ರಾಮ ಬ್ಯಾಂಕ್ ಇನ್ ಉತ್ತರ ಪ್ರದೇಶ್. ಇಂಡಿಯನ್ ಬ್ಯಾಂಕ್, ಕೆನರಾ ಬ್ಯಾಂಕ್, ಸಿಂಡಿಕೇಟ್ ಬ್ಯಾಂಕ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆರ್ IOB, ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಅಂತ ಹೇಳಿ ಕೇಳ್ತಾ ಇದ್ದಾರೆ. 3ನೇ ಪ್ರಶ್ನೆ. ಅನ್ಯೋನ್ಯ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಈಸ್ ದಿ ಫಸ್ಟ್ ಕೋಆಪರೇಟಿವ್ ಬ್ಯಾಂಕ್ ಇನ್ ಇಂಡಿಯಾ. ಭಾರತದ ಪ್ರಥಮ ಸಹಕಾರಿ ಬ್ಯಾಂಕ್ ಇದಂತೆ. ವೇರ್ ಇಸ್ ಇಟ್? ವೇರ್ ವಾಸ್ ಇಟ್ ರಾದರ್ ಲೊಕೇಟೆಡ್? ಎಲ್ಲಿ ಸ್ಥಾಪಿತವಾಯಿತು? ಗುಜರಾತ್, ಉತ್ತರ ಪ್ರದೇಶ್, ಮಹಾರಾಷ್ಟ್ರ, ಬಿಹಾರ್, ಮಧ್ಯಪ್ರದೇಶ್. ಯಾವ ರಾಜ್ಯದಲ್ಲಿ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಅದಾದ ನಂತರ ಡ್ಯಾಶ್ ಆರ್ ದಿ ಬ್ರಾಂಚಸ್ ಇನ್ ಇಂಡಿಯಾ ಆಫ್ ದಿ ಜಾಯಿಂಟ್ ಸ್ಟಾಕ್ ಬ್ಯಾಂಕ್ಸ್ ಇನ್ಕಾರ್ಪೊರೇಟೆಡ್ ಅಬ್ರಾಡ್ ಅಂತ ಕೇಳ್ತಾ ಇದ್ದಾರೆ. ರೀಜನಲ್ ರೂರಲ್ ಬ್ಯಾಂಕ್ಸ್, ಪಬ್ಲಿಕ್ ಸೆಕ್ಟಾರ್ ಬ್ಯಾಂಕ್ಸ್, ಪ್ರೈವೇಟ್ ಬ್ಯಾಂಕ್ಸ್, ಫಾರಿನ್ ಬ್ಯಾಂಕ್ಸ್ ಆರ್ ಲೋಕಲ್ ಏರಿಯಾ ಬ್ಯಾಂಕ್ಸ್. ಸ್ವಲ್ಪ ತಿಳುವಳಿಕೆ ಇದ್ದರೆ ಇದನ್ನು ಮಾಡಿಬಿಡ್ಬೋದು, ಹೌದಲ್ವಾ? ವಿಚ್ ಆಫ್ ದಿ ಫಾಲೋಯಿಂಗ್ ಬ್ಯಾಂಕ್ ಈಸ್ ನಾಟ್ ಎನ್ ಎಕ್ಸಾಂಪಲ್ ಆಫ್ ಎ ಪ್ರೈವೇಟ್ ಸೆಕ್ಟಾರ್ ಬ್ಯಾಂಕ್? ಯಾವುದು ಖಾಸಗಿ ವಲಯವಲ್ಲ. ಪ್ರಶ್ನೆಗಳನ್ನು ಓದುವಾಗ ಹೆಚ್ಚು ಕೇರ್ಫುಲ್ಲಾಗಿ ಓದ್ಕೊಳ್ಳಿ. ICICI ಬ್ಯಾಂಕ್, ಸಿಟಿ ಯೂನಿಯನ್ ಬ್ಯಾಂಕ್, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, HDFC, ಫೆಡರಲ್ ಬ್ಯಾಂಕ್. ಸರಿ ಅಲ್ವಾ? ಅದಾದಮೇಲೆ 10 ಪ್ರಶ್ನೆಗಳು. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ದಿ ಫಂಕ್ಷನ್ ಆಫ್ ಬ್ಯಾಂಕ್ಸ್ ಇನ್ ಇಂಡಿಯಾ? acceptance of deposits from the public, issue of drafts, lending money to people in the form of loan, transfer of funds. ಅದಕ್ಕೆ ಅದನ್ನು 1 2 3 4 ಕೊಟ್ಟು ABCDE ಆಪ್ಷನ್ಸನ್ನು ಕೆಳಗೆ ಕೊಟ್ಟಿದ್ದಾರೆ. ಆಪ್ಷನ್ ಎ ಬೋತ್ 1 and 2, ಆಪ್ಷನ್ ಬಿ ಬೋತ್ 1 and 4, ಆಪ್ಷನ್ ಸಿ ಆಲ್ 1 2 and 4 ಅಷ್ಟು ಮಾತ್ರ. ಡಿನಲ್ಲಿ ಆಲ್, ದಟ್ ಇಸ್ 2 3 and 4 ಮಾತ್ರ. ನಲ್ಲಿ ಹೇಳ್ತಿದ್ದಾರೆ 1 2 3 and 4 ಅಂತ ಹೇಳ್ತಾ ಇದ್ದಾರೆ. ಯಾವುದು ಸರಿಯಾದ ಆಪ್ಷನ್ ನೀವು ಆಯ್ಕೆ ಮಾಡಬೇಕಾಗುತ್ತೆ. 7ನೇ ಪ್ರಶ್ನೆ. ಡ್ಯಾಶ್ ಈಸ್ ಎ ಮೆಷರ್ ಆಫ್ ದಿ ಕ್ಯಾಶ್ ಆ್ಯಂಡ್ ಅದರ್ ಅಸೆಟ್ ಬ್ಯಾಂಕ್ಸ್ ಹ್ಯಾವ್ ಅವೈಲಬಲ್ ಟು ಕ್ವಿಕ್ಲಿ ಪೇ ಬಿಲ್ಸ್ ಆ್ಯಂಡ್ ಮೀಟ್ ಶಾರ್ಟ್ ಟರ್ಮ್ ಬಿಸ್ನೆಸ್ ಆ್ಯಂಡ್ ಫೈನಾನ್ಷಿಯಲ್ ಆಬ್ಲಿಗೇಷನ್ಸ್? ಲಿಕ್ವಿಡಿಟಿ, ಫಿಡಿಲಿಟಿ, ಆನ್ಯೂಟಿ, ಬ್ಯಾಂಕ್ ಅಶ್ಯೂರೆನ್ಸ್, ಹಾಗೆ ಮ್ಯೂಚುವಲ್ ಫಂಡ್ಸ್ ಅಂತ ಹೇಳ್ತಾ ಇದ್ದಾರೆ. 8ನೇ ಪ್ರಶ್ನೆ. ಉತ್ತರ ಪ್ರದೇಶ್ ಹ್ಯಾಸ್ ದಿ ಹೈಯೆಸ್ಟ್ ನಂಬರ್ ಆಫ್ ರೀಜನಲ್ ರೂರಲ್ ಬ್ಯಾಂಕ್ಸ್ ಆಪರೇಟಿಂಗ್ ಇನ್ ಇಂಡಿಯಾ? ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಸ್ ಹ್ಯಾವ್ ನೋ ರೀಜನಲ್ ರೂರಲ್ ಬ್ಯಾಂಕ್ಸ್ ಇನ್ ಇಂಡಿಯಾ? 2 ಮಾಹಿತಿಯನ್ನು ಕೊಟ್ಟಿದೆ, ನೋಟ್ ಮಾಡ್ಕೊತಿರ್ಬೇಕು. ಸಿಕ್ಕಿಂ, ಗುಜರಾತ್, ಗೋವಾ, ಬೋತ್ ಎ ಆ್ಯಂಡ್ ಬಿ. ಹಿಯರ್ ಇ ಬೋತ್ ಎ ಆ್ಯಂಡ್ ಸಿ ಅಂತ ಹೇಳ್ತಾ ಇದ್ದಾರೆ. 9ನೇ ಪ್ರಶ್ನೆ. ಕೋಆಪರೇಟಿವ್ಸ್ ಆರ್ ಕ್ಲಾಸಿಫೈಡ್ ಆಸ್ ವಿಚ್ ಆಫ್ ದಿ ಫಾಲೋಯಿಂಗ್ ಇನ್ 7th ಶೆಡ್ಯೂಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್? ಯೂನಿಯನ್ ಲಿಸ್ಟ್, ಫೈನಾನ್ಸ್ ಲಿಸ್ಟ್, ಸ್ಟೇಟ್ ಲಿಸ್ಟ್, ಕನ್ಕರೆಂಟ್ ಲಿಸ್ಟ್, ನನ್ ಆಫ್ ದಿ ಅಬೌವ್. ಕೇಂದ್ರ ಪಟ್ಟಿನ, ಹಣಕಾಸು ಪಟ್ಟಿನ, ರಾಜ್ಯ ಪಟ್ಟಿನ, ಸಮವರ್ತಿ ಪಟ್ಟಿನ, ಅಥವಾ ಮೇಲಿನದ್ಯಾವುದು ಅಲ್ಲವಾ ಅಂತ ಕೇಳ್ತಾ ಇದ್ದಾರೆ. ಕೊನೆಯ ಪ್ರಶ್ನೆ ಈ ದಿನದ ಈ ಸಂಚಿಕೆಯದ್ದು. ವಿಚ್ ಸೆಕ್ಷನ್ ಆಫ್ ದಿ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆ್ಯಕ್ಟ್ ಆಫ್ 1949 ಆಥರೈಸಸ್ ದಿ ಎಸ್ಟಾಬ್ಲಿಷ್ಮೆಂಟ್ ಆಫ್ ಬ್ಯಾಂಕ್ ಬ್ರಾಂಚಸ್? ಶಾಖೆಗಳನ್ನು ತೆರೆಯೋದಕ್ಕೆ ಅನುಮತಿಸುವಂಥ ಸೆಕ್ಷನ್ ಯಾವುದು ಅಂತ ಕೇಳ್ತಿದ್ದಾರೆ. ಸೆಕ್ಷನ್ 18, ಸೆಕ್ಷನ್ 20, 23, 25 ಅಥವಾ 30? ಸ್ನೇಹಿತರೆ, ಉತ್ತರವನ್ನು ಕೊಡ್ತೀರಾ ಅಲ್ವಾ? ಹಾಗಂತಂದರೆ ನಾವು ಒಂದು ಮೋಟಿವೇಶನ್ ನೋಡಿಕೊಂಡೇ ಬಿಡೋಣ. ಐ ನೆವರ್ ಡ್ರೀಮ್ಡ್ ಅಬೌಟ್ ಸಕ್ಸಸ್, ಐ ವರ್ಕ್ಡ್ ಫಾರ್ ಇಟ್. ಬರೀ ಕನಸು ಒಂದೇ ನೋಡಲಿಲ್ಲ, ಕನಸಿದ್ರೇ ಕನಸಿನ ಜೊತೆಗೆ ಕೆಲಸವನ್ನು ಮಾಡಿದೆ. ಸ್ನೇಹಿತರೆ, ಮತ್ತೆ ನಾನು ಸಿಗ್ತೀನಿ ಮುಂದಿನ ಸಂಚಿಕೆಯಲ್ಲಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಮತ್ತು ಮತ್ತೊಂದು ಮುಂದುವರೆದ ಪಾಠದೊಂದಿಗೆ. ಜೂನ್ 18ರಿಂದ ಹೊಸ ಬ್ಯಾಚ್ಗಳು ಆರಂಭ ಆಗ್ತಾ ಇದೆ. ನೀವು ಈ ಕೂಡಲೇ ಸಂಪರ್ಕಿಸಿ ಪರದೆಯ ಮೇಲೆ ಕಾಣಿಸ್ತಾ ಇರುವಂಥ ಫೋನ್ ನಂಬರ್ಗಳನ್ನು ಅಥವಾ ನಮ್ಮನ್ನು ನೇರವಾಗಿ ಜ್ಞಾನ ಗಂಗೋತ್ರಿ, ವಿಜಯನಗರ, ಬೆಂಗಳೂರಲ್ಲಿ ಮತ್ತೆ ಸಿಗೋಣ ಅಲ್ವಾ? ಓದ್ತಾ ಇರಿ ಅಲ್ಲಿ ತನಕ.